ಸಂಪೂರ್ಣವಾಗಿ ಇವತ್ತಿನ ಈ ಒಂದು ಆನ್ಲೈನ್ ಕೋರ್ಸ್ ಅನ್ನು ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಓಕೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಏನು ಕಲಿತಾ ಇದೀವಿ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಮತ್ತು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುವಂತಹ ಎಲ್ಲ ಆಪ್ಷನ್ಸ್ ಗಳನ್ನ ಯಾವಾಗ ಯಾವ ರೀತಿಯಾಗಿ ನಾವು ಅವುಗಳನ್ನ ಉಪಯೋಗಿಸಿಕೊಂಡು ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಹಿಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕೂಡ ಇವತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದ್ದಿರುತ್ತೆ. ಯಾಕಂದ್ರೆ ಇವತ್ತು ಎಮರ್ಜೆನ್ಸಿ ಆಗಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ. ಇವತ್ತು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಇವತ್ತು ಕಂಪ್ಯೂಟರ್ ಮೇಲೆ ಇನ್ನಿತರ ಕೆಲಸ ಕೂಡ ಒಂದ್ ಕಡೆ ಮಾಡ್ತಾ ಇರ್ತೀವಿ. ಅವಾಗ ರಿಕ್ವೈರ್ಮೆಂಟ್ ಏನ್ ಬರುತ್ತೆ, ಪಟಕ್ಕನೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಮಾಡಿ ನಮ್ಮ ಒಂದು ಕಂಪ್ಯೂಟರ್ ಒಳಗಡೆನೆ ನಾವು ತಯಾರು ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತಹ ಒಂದು ಪ್ರಿಂಟರ್ ಒಳಗಡೆನೆ ನಾವು ಏನ್ ಮಾಡ್ಬೇಕಾಗ್ತದೆ, ಪ್ರಿಂಟ್ ಅನ್ನ ಪಡಿಬೇಕಾಗಿರ್ತದೆ. ಅಂತ ಒಂದು ಸಮಯದಲ್ಲಿ ನಮ್ಗೆ ಏನಾಗ್ಬಿಡ್ತದೆ, ಕಂಪ್ಯೂಟರ್ ಕಲ್ತಿರ್ತೀವಿ ಆದ್ರೂ ಕೂಡ ನಮ್ಗೇನು ಇವತ್ತು ಸರ್ ನಾನು ಫೋಟೋಶಾಪ್ ಕಲಿಬೇಕಾಗಿತ್ತು, ನಾನು ಇನ್ನಿತರ ಬೇರೆ ಬೇರೆ ಕೋರ್ಸ್ಗಳನ್ನ ಕಲ್ತ್ರೆ ನನ್ಗೆ ಇವತ್ತು ಫೋಟೋಗಳನ್ನ ಡಿಸೈನ್ ಮಾಡಬಹುದು, ಪಾಸ್ಪೋರ್ಟ್ ಸೈಜ್ ಅನ್ನ ನಾವು ಮಾಡಬಹುದು ಅನ್ನೋದು ಕೂಡ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ನೀವೇನ್ ಮಾಡ್ಕೋಬಹುದು, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅತ್ಯಂತ ಸರಳವಾಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಆನ್ಲೈನ್ ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಮೊದಲಿಗೆ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೇಕು, ಮೊದಲಿಗೆ ಸಂಪೂರ್ಣವಾಗಿ ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ತಿದ್ದಾನೆ ಏನಾಗುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಒಂದು ಸಾಫ್ಟ್ವೇರ್ ನಿಮ್ಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಹೌದಾ, ಓಪನ್ ಆದ ನಂತರ ಇದರ ಒಳಗಡೆ ಮೊದಲಿಗೆ ಏನ್ ಮಾಡ್ಬೇಕು, ಯಾಕಂದ್ರೆ ಈ ಒಂದು ಸಾಫ್ಟ್ವೇರ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಒಂದು ಪೇಜ್ ಆಲ್ರೆಡಿ ಬಂದ್ಬಿಡುತ್ತೆ. ಬಟ್ ಈ ಒಂದು ಪೇಜ್ ನ ಸೈಜ್ ಒಳಗಡೆ ನಾವು ಫೋಟೋಸ್ ಗಳನ್ನ ಮಾಡ್ಕೊಂಡೆ ಅಂದ್ರೆ ಏನಾಗ್ಬಿಡ್ತದೆ, ಒಂದು A4 ಸೈಜಿನ ಒಂದು ಫೋಟೋ, ಒಂದು ಸೈಜಿನ ಒಂದು ಪೇಪರ್ ಬಂದಿರುತ್ತೆ. ಇದು ಗೊತ್ತಾಗ್ತದ, ಸಂಪೂರ್ಣವಾಗಿ ಏನಾಗಿರುತ್ತೆ A4 ಸೈಜ್ ಒಳಗೆ ಬಂದಿರ್ತದ. ಇದರ ಒಂದು ಸೈಜ್ ಅನ್ನು ಎಲ್ಲಿ ಚೆಕ್ ಮಾಡ್ಕೋಬೇಕು, ಯಾಕಂದ್ರೆ ಇದ್ರೊಳಗೆ ಫೋಟೋ ಹೆಂಗ್ ಮಾಡ್ತಿರೋದಿಲ್ಲ, ಬಹಳ ದೊಡ್ಡ ಸೈಜ್ ಇರ್ತದ. ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟಿರ್ತಾವ, ನಮ್ಮ ಅಂಗೈ ಎಷ್ಟಿರ್ತಾವ, ಆ ಒಂದು ಅಂಗೈ ಎಷ್ಟ ಸೈಜ್ ಒಳಗಡೆ 8 ಕಾಪಿ ಬಂದಿರ್ತಾವ. ಅದೇ ಒಂದು 8 ಕಾಪಿಯನ್ನ ನಾವು ಮಾಡಬೇಕಾಗಿತ್ತು ಅಂದ್ರೆ ಹೆಂಗ್ ಮಾಡ್ಬೋದು ಅಂದ್ರೆ ಈ ಒಂದು ಸೈಜ್ ಅನ್ನ ನೀವು ಬದಲಾವಣೆಯನ್ನ ಮಾಡ್ಕೋಬೇಕು. ಹಾಗಾದ್ರೆ ಈ ಒಂದು ಸೈಜ್ ಯಾವುದು ಒಂದು ಸೈಜ್ ಒಳಗೆ ಬಂದಿದೆ ಸರ್ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಸೈಜ್ ಅನ್ನೋದು ಕಾಣಿಸ್ತಾ ಇರತ್ತೆ. ಈ ಒಂದು ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬಹುದು, A4 ಸೈಜ್ ಒಳಗೆ ಬಂದಿರುವಂತ ಈ ಒಂದು ಪೇಜ್ ಆಗಿರೋದ್ರಿಂದ ಇದರಲ್ಲಿ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅವಾಗ ನೀವೇನ್ ಮಾಡ್ಬೇಕು ಸರ್, ಇದನ್ನು ಈ ಒಂದು ಪೇಜ್ ಅನ್ನ ಚೇಂಜಸ್ ಮಾಡಬಹುದು, ಸೈಜ್ ಕೂಡ ನೀವು ಬದಲಾವಣೆಯನ್ನ ಮಾಡಬಹುದು. ಹೆಂಗ್ ಮಾಡೋದ್ರಿ ಅಂದ್ರೆ ನೀವೇನ್ ಮಾಡ್ಬೇಕು, ಸೈಜ್ ಮೇಲೆ ಹೋಗಿ ಕೆಳಗಡೆ 3 ಸೈಜ್ ಅಂತ ಕಾಣಿಸ್ತಾ ಇರತ್ತೆ ನೋಡಿ. ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ನೀವೇನ್ ಮಾಡಬಹುದು, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಅವಶ್ಯಕತೆ ಇದ್ದಾಗ ಅವುಗಳನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೋಬಹುದು. ಗೊತ್ತಾಗ್ತದ, ಬಹಳ ಈಸಿ ಇದೆ ನೋಡ್ರಿ, ಸಮಾಧಾನಲಿಂತ ನೋಡ್ರೆ. ಓಕೆ, ಇಲ್ಲಿಂದ 3 ಪೇಪರ್ ಸೈಜ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕೆ ಇದನ್ನ ತಗೋತಾ ಇದೀನಿ ಅಂದ್ರೆ ಇವತ್ತು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಪ್ರಿಂಟ್ ತಗೋಬೇಕಾಗಿತ್ತು ಅಂದ್ರೆ ಅದರದೇ ಆದಂತ ಒಂದು ಹಳಿ, ಓಕೆ, ನಾವು ಪೇಪರ್ ಹಾಕ್ತಿವಿ ಪ್ರಿಂಟ್ ತಗೊಳಕ. A4 ಸೈಜ್ ಹಾಕಿದ್ರೆ ಒಂದು ದೊಡ್ಡ ಪೇಪರ್ ಇರ್ತದ, ಆ ಅಷ್ಟು ದೊಡ್ಡ ಪೇಪರ್ ಒಳಗೆ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿದೇವ ಅಂದ್ರೆ ದೊಡ್ಡ ದೊಡ್ಡ ಫೋಟೋ ಬಂದ್ಬಿಡ್ತಾವ, ಹೂವಿನ ಹಾಕುವಂತ ಫೋಟೋ ಬಂದ್ಬಿಡ್ತಾವ. ಗೊತ್ತಾಗ್ತದ, ಅಷ್ಟು ಬರಬಾರ್ದ್ರಿ ಸರ್, ಸಣ್ಣ ಫೋಟೋ ಬರಬೇಕು. ಆದ್ರೆ ಒಂದೇ ಒಂದು ಹಾಳಿ ಒಳಗ 8 ಕಾಪಿ ಕೂಡಬೇಕು. ಗೊತ್ತಾಗ್ತದ, ಹಂಗಾಗಿ ನೀವು ಸ್ಟುಡಿಯೋಗಳಿಗೆ ಅಲ್ಲಿ ಹೋದಾಗ ನೋಡ್ರಿ, ಅವರಷ್ಟು ಸಣ್ಣದ ಇಷ್ಟೇ ನಮ್ಮ ಅಂಗೈ ಅಷ್ಟೇ ಒಂದು ಹಳಿ ಇರ್ತದ, ಅದಷ್ಟೇ ಒಳಗೆ ಹಾಕ್ತಾರ ಅವರು. ಸಪೋಸ್ ನೀವು A4 ಹಾಳಿ ಹಾಕಿದ್ರು ಕೂಡ ಅದರಷ್ಟೇ ಒಂದು ಪ್ರಿಂಟ್ ಬರುತ್ತೆ. ಗೊತ್ತಾಗ್ತದ, ಅದನ್ನ ಹೆಂಗ್ ಮಾಡ್ಕೋಬೇಕಂದ್ರೆ ಆ ಒಂದು ಸೈಜ್ ಅನ್ನ ನೀವು ಇಲ್ಲಿ ಇಟ್ಕೋಬೇಕಾಗ್ತದ. ಹೈಟ್ ವಿಡ್ತ್ ಅಂತ ಕೇಳುತ್ತೆ, ಹೈಟ್ ನಾನು ಏನ್ ಮಾಡ್ತೀನಿ 4IN ಅಂತ ಬರಿಬೇಕು, ನೀವು 4 ಇಂಚ್ ಅಂತ ಬರ್ಕೋಬೇಕು. ಗೊತ್ತಾಗ್ತದ, ನೆಕ್ಸ್ಟ್ ಕೆಳಗಡೆ 6IN ಇಂಚ್ ಒಳಗಡೆ ತಗೋಬೇಕು. 4/6 ಒಂದು ಸೈಜ್ ಒಳಗಡೆ ನೀವು 8 ಕಾಪಿಗಳನ್ನ ಕಂಪಲ್ಸರಿ ಮಾಡಬೇಕಾಗತ್ತೆ. ಸರ್ ನಾನು 4/6 ಪೇಜ್ ತಗೋತಾ ಇದ್ದೇನೆ, ಇದರಲ್ಲಿ 8 ಫೋಟೋ ಬೇಡ ಸರ್, ನನಗೆ 16 ಫೋಟೋ ಬೇಕಾಗಿದೆ ಅಂದ್ರೆ ಫೋಟೋ ಬಹಳ ಸಣ್ಣ ಬಂದ್ಬಿಡ್ತಾವ. ಗೊತ್ತಾಗ್ತದ, 4/6 ಒಂದು ಹಳೆ ಸೈಜ್ ಅನ್ನ ತಗೊಂಡು ಆ ಒಂದು ಪೇಜ್ ಒಳಗಡೆ ನೀವು 8 ಕಾಪಿಗಳನ್ನ ತಯಾರು ಮಾಡ್ಕೋಬೇಕು. ಗೊತ್ತಾಗ್ತದ ರೀ. ಇಷ್ಟನ್ನ ತಗೊಂಡು ನಾನು ಏನ್ ಮಾಡ್ತೀನಿ, ನೋಡಿ ಹೈಟ್ ವಿಡ್ತ್ ಈ ರೀತಿಯಾಗಿ ಬಂದಿದೆ, ಇದನ್ನೇನ್ ಮಾಡ್ಕೋತೀನಿ ನಾನು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಈ ರೀತಿಯಾಗಿ ಬರುತ್ತೆ. ಈ ಒಂದು ಪೇಜ್ ಅನ್ನು ಅಡ್ಡ ಮಾಡ್ಕೋಬೇಕು, ಅಲ್ಲಿ ಓರಿಯಂಟೇಷನ್ ಒಳಗೆ ಹೋಗಿ ಲ್ಯಾಂಡ್ಸ್ಕೇಪ್ ಮಾಡ್ಕೋರಿ. ಸಂಪೂರ್ಣವಾಗಿ 4/6 ಒಳಗಡೆ ನನ್ಗೇನಾಗಿರುತ್ತೆ, ಈ ಒಂದು ಪೇಜ್ ಸಂಪೂರ್ಣವಾಗಿ ಚೇಂಜ್ ಆಗಿ ಬಂದಿರುತ್ತೆ. ಓಕೆ, ಸ್ವಲ್ಪ ಇದನ್ನ ಜೂಮ್ ಮಾಡಿ ಇಷ್ಟು ಇಟ್ಕೋತೀನಿ ನಾನು. ಓಕೆ, ಇಷ್ಟಿರ್ಲಿ. ಈಗ ಇದರ ಒಳಗೆ ಯಾವ ಒಂದು ಫೋಟೋವನ್ನ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಬೇಕಾಗಿದೆಯೋ ಆ ಒಂದು ಫೋಟೋವನ್ನ ಓಪನ್ ಮಾಡ್ಕೋಬೇಕಿಲ್ಲಿ. ಎಲ್ಲಿ ಹೋಗಿ ಓಪನ್ ಮಾಡಬೇಕು, ಇನ್ಸರ್ಟ್ ಒಳಗೆ ಹೋಗ್ಬೇಕು. ಇನ್ಸರ್ಟ್ ಒಳಗೆ ಹೋಗಿ ಅಲ್ಲಿ ಪಿಕ್ಚರ್ಸ್ ಅಂತ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ, ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಎಲ್ಲಿ
ಹೋಗ್ಬೇಕು, ಇನ್ನೊಂದು ಓಪನ್ ಆಗ್ತದೆ ಎಲ್ಲಿ ನೀವು ನಿಮ್ಮ ಒಂದು ಕಂಪ್ಯೂಟರ್ ಒಳಗ ಎಲ್ಲಿ ಫೋಟೋವನ್ನ ಇಟ್ಟಿರ್ತೀರೋ ಆ ಒಂದು ಫೋಟೋ, ಯಾಕಂದ್ರೆ ಯಾರ್ದೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಬೇಕಾಗಿದೆಯಲ್ಲ ಆ ಒಂದು ಫೋಟೋವನ್ನ ಓಪನ್ ಮಾಡ್ಕೋಬೇಕು. ಎಲ್ಲಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಒಂದು ಫೋಟೋವನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಒಂದು ಫೋಟೋ ಏನಾಗಿದೆ ನನಗೆ ಸಂಪೂರ್ಣವಾಗಿ ಬಂದಿರುವಂತದ್ದು. ಬಟ್ ಇಷ್ಟು ದೊಡ್ಡ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಲ್ಲ. ಅದು ಎಷ್ಟಿರ್ತದ, ನಮ್ಮ ಒಂದು ಎದೆ ಒಂದು ಚೆಸ್ಟ್ ಇರುತ್ತಲ್ಲ ಅದರ ಮೇಲ್ಗಡೆಯಿಂದಾನೆ ಇದಕ್ಕೆ ಕ್ರಾಪ್ ಮಾಡ್ಕೋಬೇಕಾಗ್ತದೆ. ಹೆಂಗ್ ಮಾಡೋದ್ರಿ ಸರ್ ಇದಕ್ಕೆ ಕ್ರಾಪ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಓಕೆ, ಐಡಿಯಾಸ್ ಬಂದ್ಬಿಡತ್ತೆ ನೋಡಿ. ಓಕೆ, ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕ್ರಾಪ್ ಅನ್ನೋದು ಕಾಣಿಸ್ತಾ ಇರತ್ತೆ. ಈ ಒಂದು ಕ್ರಾಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಬ್ಲಾಕ್ ಒಂದು ಏನ್ ಬಂದಿರತ್ತೆ ಮೇಲ್ಗಡೆ ಕಂಟ್ರೋಲರ್ಸ್ ಬಂದಿರ್ತಾವ, ಅವುಗಳನ್ನ ಹಿಡಿದು ನೀವೇನ್ ಮಾಡಬೇಕು, ಈ ರೀತಿಯಾಗಿ ಒಳಗಡೆ ಸರಸ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ಬರಬೇಕು. ಓಕೆ, ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಸ್ವಲ್ಪ ತಲೆ ಮೇಲಿಂದ ಸ್ವಲ್ಪ ಇನ್ನು ಕೆಳಗಡೆ ಬೇಕು ಅಂದ್ರೂ ಕೂಡ ಕೆಳಗಡೆ ಸರಿಸ್ಕೊರಿ. ಇದು ಇನ್ನು ಸ್ವಲ್ಪ ಒಳಗೆ ಬೇಕು ಸರ್ ಅಂದ್ರೆ ಈ ರೀತಿಯಾಗಿ ಕೂಡ ಸರಿಸಿ ಇಟ್ಕೋಬಹುದು. ಗೊತ್ತಾಗ್ತದ? ಇನ್ನು ಸ್ವಲ್ಪ ತಲೆ ಮೇಲ್ಗಡೆ ಇನ್ನು ಸ್ವಲ್ಪ ಬೇಕು ಅಂದ್ರೆ ಜಾಸ್ತಿನೂ ಕೂಡ ಇಟ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ನೋಡಿ ಸಂಪೂರ್ಣವಾಗಿ ಬಂದಿದ್ಯಾ ಸರ್? ಇನ್ನೂ ಸ್ವಲ್ಪ ಈ ಕಡೆ ಬರ್ಬೇಕು ಸರ್, ಬಹಳ ಸಣ್ಣದಾಗಿದೆ ಅಂದ್ರೆ ಏನ್ ಮಾಡ್ರಿ, ಕ್ರಾಪ್ ಮೇಲೆನೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ಬಿಡಿಸ್ಕೋಬೇಕು ಅದನ್ನ. ಓಕೆ, ಸ್ವಲ್ಪ ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಓಕೆ, ಇಷ್ಟರಲ್ಲಿ ಸಂಪೂರ್ಣವಾಗಿ ನಾವು ಏನ್ ಮಾಡಿದೀವಿ, ಒಂದು ಫೋಟೋವನ್ನ ಕ್ರಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಬಾರ್ಡರ್ ಕೊಡಬೇಕಾಗಿದೆ. ಯಾಕಂದ್ರೆ ಕತ್ರಿ ತಗೊಂಡು ಕಟ್ ಮಾಡೋ ಮುಂದೆ ಕರೆಕ್ಟ್ ಆಗಿ ಒಂದು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಬೇಕಾಗ್ತದೆ. ಅವಾಗ ಇದಕ್ಕೆ ಸ್ವಲ್ಪ ಒಂದು ಬಾರ್ಡರ್ ಕೊಡೋಣ. ಎಂತ ಬಾರ್ಡರ್? ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಬಹಳ ಬ್ಲಾಕ್ ಬಾರ್ಡರ್ ಐತಿದ, ಗೊತ್ತಾಗ್ತದ? ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಸಣ್ಣ ಬಾರ್ಡರ್ ಆಗ್ತದೆ. ಬಟ್ ಇವು ಡಿಸೈನ್ ಬರಾಕತ್ತಾವ, ಹಿಂಗ ಬ್ಯಾಡ್ ನಮಗೆ ಗೊತ್ತಾಗ್ತದ? ಅವಾಗ ಏನ್ ಮಾಡ್ಬೇಕು, ಕಂಟ್ರೋಲ್ ಜೆಡ್ ಅನ್ನ ಮಾಡ್ಕೊರಿ ವಾಪಸ್. ಓಕೆ, ಕಂಟ್ರೋಲ್ ಜೆಡ್ ಮಾಡಿ ಇಲ್ಲಿಂದ ಹೋಗ್ಬಿಟ್ಟು ಎಲ್ಲಿ ಹೋಗ್ಬೇಕು, ಪಿಕ್ಚರ್ ಬಾರ್ಡರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ವಿಡ್ತ್ ಒಳಗಡೆ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಅದರ ಒಂದು ಬಾರ್ಡರ್ ಗಳನ್ನ ನೀವು ಬೇರೆ ಬೇರೆ ಒಂದು ಬಾರ್ಡರ್ ಗಳನ್ನ ಸಂಪೂರ್ಣವಾಗಿ ಕೊಡಬಹುದು. ನೋಡಿ ಇಷ್ಟೊಂದು ಬಾರ್ಡರ್ ಕೂಡ ಕೊಡಬಹುದು. ಯಾಕಂದ್ರೆ ಕತ್ರಿ ತಗೊಂಡು ಕಟ್ ಮಾಡಕ್ ಜಾಗ ಬೇಕಿಲ್ಲ ಅದಕ್ಕೋಸ್ಕರ ನಾನು ಬಾರ್ಡರ್ ಅನ್ನ ಕೊಡ್ತಾ ಇದೀನಿ. ಬತ್ತಾ ಈ ರೀತಿಯಾಗಿ ಕೊಡ್ತಿದ್ದಾನೆ. ಇದನ್ನ ಎಲ್ಲಿ ಇಟ್ಕೋಬೇಕು, ಸ್ವಲ್ಪ ಮೂಲಿ ಒಳಗೆ ತಗೋಬೇಕಲ್ಲ, ಅವಾಗ ಇದಕ್ಕೆ ಫ್ರೀ ಮಾಡ್ಕೋಬೇಕು. ಹೆಂಗ್ ಮಾಡ್ಬೇಕು, ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಮಾಡಿದ ನಂತರ ಇದನ್ನ ಎತ್ತಿ ಹಿಡಿದು ಏನ್ ಮಾಡ್ಬೇಕು, ಇಲ್ಲಿ ಇಟ್ಕೊಂಡ್ಬಿಡಿ ಒಂದ್ ಕಡೆ. ಓಕೆ, ಇಲ್ಲಿ ಇಷ್ಟ ಇಟ್ಕೊಂಡ್ರೆ ಈಗ ಏನ್ ಮಾಡ್ಬೇಕು, ಇದನ್ನ ಇನ್ನೊಂದು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇದಕ್ಕ ಏನ್ ಮಾಡ್ಬೇಕ್ರಿ, ಕಾಪಿ ಪೇಸ್ಟ್ ಮಾಡ್ಬೇಕು. ಓಕೆ, ಎಲ್ಲಿ ಹೋಗ್ಬೇಕು, ಹೋಮ್ ಒಳಗೆ ಹೋಗಿ ಇಲ್ಲಿಂದ ಕಾಪಿ ಅಂತ ಇರತ್ತೆ, ಇಲ್ಲಿಂದ ಕಾಪಿ ಮೇಲೆ ನೀವು ಫಸ್ಟ್ ಗೆ ಕಾಪಿ ಅಂತ ಮಾಡ್ಕೊಳ್ಳಿ. ಅದಾದ್ಮೇಲೆ ಪೇಸ್ಟ್ ಸ್ಪೆಷಲ್ ಅಂತ ಇರತ್ತೆ, ಇದರ ಮೇಲೇನು ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೋದು, ಬೇರೆ ಒಂದು ಸಾಫ್ಟ್ವೇರ್ ಗಳಿಗೆ ತಗೊಂಡು ಹೋಗ್ಬೋದು. ಓಕೆ, ನನ್ಗೆ ಬೇಕಾಗಿಲ್ಲ ಸರ್ ಅಂದ್ರೆ ಇಲ್ಲೇ ಇಟ್ಕೋಬಹುದು, ಸಂಪೂರ್ಣವಾಗಿ ಬಂದಿರತ್ತೆ. ಬಟ್ ಪೇಸ್ಟ್ ಸ್ಪೆಷಲ್ ಒಳಗಡೆ ಸ್ವಲ್ಪ ಬೇರೆ ವಿಧಾನದಾಗಿ ನಿಮ್ ಪೇಸ್ಟ್ ಆಗಿರುತ್ತೆ, ಅದನ್ನ ತಲೆ ಕೆಡಿಸ್ಕೋಬೇಡಿ. ಯಾವ್ದು ಕಾಪಿ ಮಾಡ್ಕೊಂಡಿದ್ರಿ ಜಸ್ಟ್ ಏನ್ ಮಾಡ್ರಿ, ಪೇಸ್ಟ್ ಮಾಡ್ಕೊರಿ, ಬಂದ್ಬಿಡ್ತಾ. ಈಗ ಏನ್ ಮಾಡ್ಬೇಕು ಸರ್, ಪೇಸ್ಟ್ ಆಗಿರೋದನ್ನ ನಾನು ಏನ್ ಮಾಡ್ಕೋಬೇಕಂದ್ರೆ ಇದನ್ನ ಸ್ವಲ್ಪ ಸರಿಸಿ ಇಟ್ಕೋಬೇಕು. ಈ ರೀತಿಯಾಗಿ ಗೊತ್ತಾಗ್ತದೆ, ಈ ರೀತಿಯಾಗಿ ಸ್ವಲ್ಪ ಅದನ್ನ ಸರಿಸ್ಕೊಂಡು ಇಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಒಂದ್ ಬತ್ತು. ಈಗ ಇದೇ ಫೋಟೋನ ಇನ್ನೊಂದು ಕಾಪಿ ಮಾಡಿ, ಅವಾಗ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮತ್ತೆ ಏನ್ ಮಾಡ್ಬೇಕು, ಈ ರೀತಿಯಾಗಿ ಸರಿಸಿ ಇಟ್ಕೋಬೇಕು. ಮತ್ತೆ ಇದನ್ನೇ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡ್ಕೊರಿ, ಮತ್ತೆ ನೀವೇನ್ ಮಾಡ್ಬೇಕು, ಇದನ್ನ ಈ ರೀತಿಯಾಗಿ ಸರಿಸಿ ಇಟ್ಕೋಬೇಕು. ಓಕೆ, ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಕೊಡಬೇಕು. ಕತ್ರಿ ತಗೊಂಡು ಕಟ್ ಮಾಡಿದಾಗ ಆ ರೀತಿಯಾಗಿ ಕಟಿಂಗ್ ಆಗ್ಬಾರ್ದು ಅಂದ್ರೆ ಕಟ್ ಇಟ್ಕೋಬೇಕು. ಇಲ್ಲ ಸರ್ ಇದು ಬಾರ್ಡರ್ಸ್ ಬಹಳ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡ್ಬೇಕಂದ್ರೆ ಫಾರ್ಮೆಟ್ ಒಳಗೆ ಹೋಗಿ, ಯಾಕಂದ್ರೆ ಜಾಸ್ತಿ ಆಗಿದೆ ಅದನ್ನ ಸ್ವಲ್ಪ ನಾನು ಏನ್ ಮಾಡ್ತೀನಿ, ಕಡಿಮೆ ಇಟ್ಕೋತೀನಿ. ಎಷ್ಟು ಇಷ್ಟನ್ನ ಇಟ್ಕೊಂಡ್ಬಿಡ್ತೀನಿ. ಓಕೆ, ಇವುಗಳದ್ದು ಕೂಡ ನಾನು ಏನ್ ಮಾಡ್ತೀನಿ, ಎಲ್ಲವನ್ನು ಕೂಡ ಫಾರ್ಮೆಟ್ ಒಳಗೆ ಹೋಗಿ ಸೇಪ್ ಬಾರ್ಡರ್ ಒಳಗೆ ಹೋಗಿ ವಿಡ್ತ್ ಒಳಗಡೆ ನಾನು ಏನ್ ಮಾಡ್ತೀನಿ, ಅತ್ಯಂತ ಕಡಿಮೆ ಒಂದು ಬಾರ್ಡರ್ಸ್ ಗಳನ್ನ ಈ ರೀತಿಯಾಗಿ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತೀನಿ. ಓಕೆ, ಬಾರ್ಡರ್ ಜಾಸ್ತಿ ಆದ್ರೆ ಚೆನ್ನಾಗಿ ಕಾಣಿಸಲ್ಲ. ಓಕೆ, ಬಾರ್ಡರ್ ಜಾಸ್ತಿ ಇಡಬಾರ್ದು, ಯಾವುದೇ ಕಾರಣಕ್ಕೂ ಕಡಿಮೆ ಇಟ್ಕೋಬೇಕು. ಓಕೆ, ಈ ರೀತಿಯಾಗಿ ನಾನು ವಿಡ್ತ್ ಒಳಗಡೆ ಮತ್ತೆ ಈ ರೀತಿಯಾಗಿ ಕಡಿಮೆ ಬಾರ್ಡರ್ ಗಳನ್ನ ಇಟ್ಕೋತಾ ಇದೀನಿ. ಸಂಪೂರ್ಣವಾಗಿ ಇಟ್ಕೊಂಡ್ರ ಈಗ ಏನ್ ಮಾಡ್ಬೇಕು, ಇವು 4 ಫೋಟೋಗಳನ್ನ ಒಂದು ಮಾಡಬೇಕು. ಒಂದು ಮಾಡಿಸ್ಬೇಕಂದ್ರೆ ಕೂಡಿಸ್ಬೇಕು. ಈಗ ನೋಡಿ ಸೆಲೆಕ್ಷನ್ ಮಾಡ್ತಾ ಇದ್ದೇನೆ, ಇದು ಒಂದು ಸೆಲೆಕ್ಷನ್ ಆಗ್ತಾ ಇದೆ, ಬೇರೆ ಬೇರೆ ಅಂದ್ರೆ ಸಪರೇಟ್ ಸೆಲೆಕ್ಷನ್ ಒಂದೊಂದಾಗಿ ಸೆಲೆಕ್ಷನ್ ಆಗ್ತಾ ಇದೆ ಇಂಡಿವಿಜುವಲ್ ಆಗಿ. ಇದಕ್ಕೆ ಗ್ರೂಪ್ ಕಂಬೈನ್ ಆಗಿ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ, ಇದನ್ನ ಸೆಲೆಕ್ಷನ್ ಮಾಡ್ಕೊ, ಒಂದನ್ನ ಸೆಲೆಕ್ಷನ್ ಮಾಡ್ಕೊಂಡು ಶಿಫ್ಟ್ ಹಿಡಿಬೇಕು. ಎರಡನೇ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಶಿಫ್ಟ್ ಹಿಡೀರಿ, ಮತ್ತೆ ಮೂರನೇದ ಮೇಲೆ ಶಿಫ್ಟ್ ಹಿಡಿದಿರ್ತೀನಿ ನಾನು, ಒತ್ತಿ ಹಿಡಿದು ಮತ್ತೆ 4ನೇದ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇರತ್ತೆ, ಸಪೋಸ್ ಇದನ್ನ ಇಲ್ಲಿ ಒಂದು ಕ್ರಾಸ್ ಪಾಯಿಂಟ್ ಇರುತ್ತೆ, ಇದನ್ನ ಹಿಡಿದು ನೀವೇನ್ ಮಾಡ್ಬೋದು, ಸ್ವಲ್ಪ ಜಗ್ಬಹುದು. ಓಕೆ, ಬಹಳ ದೊಡ್ಡದಾಗಿದೆ, ಕಂಟ್ರೋಲ್ ಜೆಡ್ ಮಾಡ್ಕೊರಿ, ವಾಪಸ್ ಇದನ್ನೇ ಸ್ವಲ್ಪ ಇಷ್ಟೇ. ಓಕೆ, ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಇದೆ ನೋಡ್ಬೋದು. ಓಕೆ, ಈ ರೀತಿಯಾಗಿ ಕೆಲವೊಂದು ಟೈಮ್ ಆಗುತ್ತೆ ಸಪೋಸ್ ದೊಡ್ಡ ಮಾಡಿದಾಗ, ಯಾಕಂದ್ರೆ ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡಿವಲ್ಲ, ಇಲ್ಲಿ ಗ್ರೂಪ್ ಆಪ್ಷನ್ಸ್ ಬರ್ಬೇಕು ನಮ್ಗೆ. ಯಾವಾಗ ಇಲ್ಲಿ ಅಬ್ಜೆಕ್ಟ್ ಗಳು ಬಂದಾಗ ಈ ರೀತಿಯಾಗಿ ಫೋಟೋಸ್ ಗಳು ಬರುತ್ತೆ, ಈ ಒಂದು ಗ್ರೂಪ್ಸ್ ಆಪ್ಷನ್ ನಮ್ಗೆ ಇಲ್ಲಿ ಕೆಲಸ ಮಾಡುವುದಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಇವುಗಳನ್ನೇ ಡಿಲೀಟ್ ಮಾಡ್ಕೋತೀನಿ ನಾನು. ಓಕೆ, ಸಂಪೂರ್ಣವಾಗಿ ಇವುಗಳನ್ನ ಡಿಲೀಟ್ ಮಾಡ್ಕೊಂಡು ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ.
ಓಕೆ, ಇಷ್ಟೊಂದು ದೊಡ್ಡದು. ಓಕೆ, ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಎಷ್ಟು ದೊಡ್ಡದು ಆಗ್ಬೇಕಂದ್ರೆ ಕೆಳಗಡೆನೂ ಕೂಡ ಇದೇ ಸೈಜ್ ಒಂದು ಫೋಟೋ ಬರಬೇಕು. ಅವಾಗ ಇದನ್ನ Ctrl+C ಮಾಡಿಕೊಂಡು ಮೊದಲಿಗೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋತೀನಿ. ಗೊತ್ತಾಗ್ತದ? ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ನಾನೇನ್ ಮಾಡಿದೆ, ಕೆಳಗಡೆ ಸ್ವಲ್ಪ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ತೀನಿ. ಸಂಪೂರ್ಣವಾಗಿ ಆಗಿದೆಯಾ? ಎರಡು ಕಡೆ ಕರೆಕ್ಟ್ ಆಗಿ ಇಟ್ಕೋಬೇಕಾ? ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಇಟ್ಕೊಂಡೆ. ಈಗ ಏನ್ ಮಾಡ್ಬೇಕು, ಇದನ್ನೇ ಡುಪ್ಲಿಕೇಟ್ ಮಾಡ್ಕೋರಿ. Ctrl+C+V ಕಾಪಿ ಪೇಸ್ಟ್, ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಸರಿಸಿಟ್ಕೋರಿ. ಮತ್ತೆ Ctrl+C+V ಕಾಪಿ ಪೇಸ್ಟ್, ಮತ್ತೆ ಇದನ್ನ ಸಂಪೂರ್ಣವಾಗಿ ಸರಿಸಿಟ್ಕೋಬಹುದು. ಮತ್ತೆ Ctrl+C+V ಕಾಪಿ ಪೇಸ್ಟ್, ಮತ್ತೆ ಇದನ್ನ ಈ ರೀತಿಯಾಗಿ ಸಂಪೂರ್ಣವಾಗಿ ಸರಿಸಿ ಇಟ್ಕೋಬಹುದು. ಮತ್ತೆ ಇವುಗಳನ್ನೇ ನೀವೇನ್ ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನ ಈ ರೀತಿಯಾಗಿ ಸರಿಸ್ಕೋಬಹುದು. ಗೊತ್ತಾಗುತ್ತೆ? ಅಂದ್ರೆ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಸರಿಸ್ಕೊಂಡ್ರೆ ಆ ಒಂದು ಫೋಟೋ ಕೂಡ ಕರೆಕ್ಟ್ ಆಗಿ ಬರ್ಬೇಕಲ್ವಾ ಫಾರ್ಮೆಟ್ ಅಲ್ಲಿ. ಅವಾಗ ನೀವೇನ್ ಮಾಡ್ಬೇಕು, ಇವುಗಳನ್ನ ಈ ರೀತಿಯಾಗಿ ಸರಿಸಿ ಇಟ್ಕೋಬೇಕಾಗತ್ತೆ. ಗೊತ್ತಾಗ್ತದ? ಸರ್ ಬಹಳ ದೊಡ್ಡದಾಯ್ತು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇನ್ನು ಇಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಇದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೋತೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ, ಇದನ್ನು ಕೂಡ ಕ್ಲೋಸ್ ಮಾಡ್ಕೋತೀನಿ. ಈ ಒಂದು ಫೋಟೋವನ್ನ ಸ್ವಲ್ಪ ಸಣ್ಣ ಮಾಡ್ಕೊರಿ. ಇಷ್ಟು ಒಂದು ಸಣ್ಣ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಸ್ವಲ್ಪ ಈ ಕಡೆ ತಗೋತೀನಿ. ಓಕೆ, ಈಗ ಇದನ್ನ ಏನ್ ಮಾಡ್ತೀನಿ, Ctrl+C+V. ಓಕೆ, ಅಡ್ಜಸ್ಟ್ಮೆಂಟ್ ಇರಲಿ, ಕೆಳಗಡೆ ನಡು ಜಾಗ ಜಾಸ್ತಿ ಇರಲಿ ಅಂತ ತಲೆ ಕೆಡಿಸ್ಕೋಬೇಡಿ, ಇರಲಿ ಪರವಾಗಿಲ್ಲ. ಓಕೆ, ಇದನ್ನು ಕೂಡ ಮೇಲಿಂದ ಕೂಡ ಸ್ವಲ್ಪ ಕೆಳಗಡೆ ಸರಿಸ್ರಿ. ಈ ರೀತಿಯಾಗಿನೂ ಕೂಡ ಸರಿಸಬಹುದು. ಬಾಣ ಚಿಹ್ನೆ ಇರ್ತಾವ ಕೀಬೋರ್ಡ್ ಒಳಗೆ, ಅವುಗಳಿಂದ ನಾನು ಏನ್ ಮಾಡ್ತಾ ಇದೀನಿ, ಸರಿಸ್ತಾ ಇದೀನಿ. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಈ ರೀತಿಯಾಗಿ ಸರಿಸ್ಕೊಂಡ್ರಿ. ಸ್ವಲ್ಪ ಈಗೇನ್ ಮಾಡ್ಬೇಕು, Ctrl+C+V ಕಾಪಿ ಪೇಸ್ಟ್ ಮಾಡ್ಕೋರಿ. ಮತ್ತೆ ಇಲ್ಲಿ ಇಡ್ರಿ. ಮತ್ತೆ Ctrl+C+V ಮಾಡ್ಕೋಬೇಕು. ಮತ್ತೆ ಇದನ್ನ ಇಟ್ಕೋಬೇಕು. ಯಾಕಂದ್ರೆ ಫೋಟೋಶಾಪ್ ಅಲ್ಲಿ ಇದೆ. ಓಕೆ, MS ವರ್ಡ್ ಇದೆ. ಓಕೆ, ಅದರಲ್ಲಿ ಕೂಡ ನೀವು ಏನ್ ಮಾಡ್ಬೇಕು, ಈ ರೀತಿಯಾಗಿ ಕಾಪಿ ಪೇಸ್ಟ್ ಅನ್ನ ಮಾಡ್ಕೋರಿ. ಈಗೇನ್ ಬರ್ತು, ನಮ್ಗೆ ಜಾಗ ಕೂಡ ಸಂಪೂರ್ಣವಾಗಿ ಬಂದಿದೆ. ಇವುಗಳನ್ನ ಸಮಾಧಾನದಿಂದ ಏನ್ ಮಾಡ್ಕೋಬೇಕು, ಈ ರೀತಿಯಾಗಿ ಸ್ವಲ್ಪ ಸರಿಸ್ಕೊಂಡ್ರೆ ಏನಾಗ್ತದ, ಈ ರೀತಿಯಾಗಿ ಒಳಗಡೆ ಒಂದು ಡಿಸ್ಟೆಂಟ್ ಜಾಗನ ಕೂಡ ನಾವು ಸಂಪೂರ್ಣವಾಗಿ ತಯಾರು ಮಾಡ್ಕೊಂಡಿರ್ತೀವಿ. ಗೊತ್ತಾಯ್ತಾ? ನೋಡ್ಬೋದು ನೋಡಿ, ಕರೆಕ್ಟ್ ಆಗಿ ಅಂದ್ರೆ ಕತ್ರಿ ತಗೊಂಡು ಕಟ್ ಮಾಡಕ್ ಜಾಗನೂ ಉಳಿತು. ಈ ರೀತಿಯಾಗಿ ಕೂಡ ಡಿಸೈನ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದನ್ನ ಏನ್ ಮಾಡ್ಕೋಬೇಕು, Ctrl+C+V ಮಾಡ್ಕೋರಿ. ಕಾಪಿ ಪೇಸ್ಟ್ ಮಾಡಿ ಸೀದಾ ಬರ್ತದ. ಅದನ್ನ ಸೀದಾ ಈ ರೀತಿಯಾಗಿ ಇಟ್ಕೋತ ಹೋಗ್ಬಿಡ್ಬೇಕು, ಒಂದರ ಕೆಳಗೆ ಒಂದು. Ctrl+C+V. ಓಕೆ, ಮತ್ತೆ ನೀವೇನ್ ಮಾಡ್ಬೇಕು, ಇದನ್ನ ಬತ್ತಾ ಈ ರೀತಿಯಾಗಿ ಇಟ್ಕೊಳ್ಳಿ. ಮತ್ತೆ ಏನ್ ಮಾಡ್ಬೇಕು, Ctrl+C+V ಮಾಡ್ಕೊಳ್ಳಿ. ಕಾಪಿ ಪೇಸ್ಟ್ ಮಾಡ್ಕೋತಾ ಅದನ್ನ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು. ಗೊತ್ತಾಗ್ತದೆ? ಕನ್ಫ್ಯೂಸ್ ಆಗ್ಬೇಡ್ರಿ. ನೋಡಿ, ಸಂಪೂರ್ಣವಾಗಿ ಏನಾಯ್ತು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನಾವೇನ್ ಮಾಡಿದೀವಿ, ತಯಾರನ್ನ ಮಾಡ್ಕೊಂಡಿದೀವಿ. ಗೊತ್ತಾಗ್ತದೆ? ಇದನ್ನ ಈಗ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ Ctrl+P ಕೊಟ್ಟು, ನೀವು ಸಪೋಸ್ ನಿಮ್ಮ ಹತ್ರ ಪ್ರಿಂಟರ್ ಇತ್ತು ಅಂದ್ರೆ Ctrl+P ಕೊಟ್ಟು ನೀವು ಯಾವ್ದು ಒಂದು ಪೇಜ್, ಯಾವ್ದು A4 ಸೈಜ್ ಪೇಜ್ ಹಾಕಿದ್ರು ಕೂಡ ಆ ಒಂದು A4 ಸೈಜ್ ಪೇಜ್ ಒಳಗಡೆ 4x6 ಒಳಗಡೆ ಎಷ್ಟು ಪ್ರಿಂಟ್ ಬೇಕೋ ಅಷ್ಟು ಮಾತ್ರ ಅರ್ಧನೇ ಪ್ರಿಂಟ್ ಬರುತ್ತೆ. ಗೊತ್ತಾಗ್ತದೆ? ಆ ರೀತಿಯಾಗಿ ನೀವು ಪ್ರಿಂಟ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅತ್ಯಂತ ಸರಳವಾಗಿ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ಸರ್ ಈ ಒಂದು ಮೇಲ್ಗಡೆ 4 ಸ್ವಲ್ಪ ದೊಡ್ಡದಿರ್ಲಿ ಸರ್, ಕೆಳಗಡೆ ಒಂದು 2 ಅಂದ್ರೆ ಒಂದು 6 ಫೋಟೋ ದೊಡ್ಡದಿರ್ಬೇಕು. ಇನ್ನು ಒಂದು 2 ಫೋಟೋ, ಇನ್ನೊಂದು 4 ಫೋಟೋ ನನಗೆ ಸಣ್ಣ ಬರ್ಬೇಕು ಸರ್ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಡಿಲೀಟ್ ಮಾಡ್ಕೋರಿ. ಇಷ್ಟು ಜಾಗ ಖಾಲಿ ಮಾಡ್ಕೋರಿ. ಇದೇ ಫೋಟೋನ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಸಣ್ಣ ಮಾಡ್ಕೋರಿ. ಎಷ್ಟು ಸಣ್ಣದಂದ್ರೆ ಒಂದರ ಕೆಳಗೆ ಇನ್ನೊಂದು ಬರಬೇಕು. Ctrl+C+V ಮಾಡ್ಕೋರಿ. ಓಕೆ, ಇದ್ರ ಕೆಳಗಡೆ ಇನ್ನೊಂದು ಕಾಪಿ ಬರ್ಬೇಕು ಈ ರೀತಿಯಾಗಿ. ಗೊತ್ತಾಗ್ತದ? ಈ ರೀತಿಯಾಗಿ ನಾನೇನ್ ಮಾಡಿದೆ, ಈ ರೀತಿಯಾಗಿ 2 ಕಾಪಿಯನ್ನ ಸಣ್ಣ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೇ Ctrl+C+V ಡುಪ್ಲಿಕೇಟ್ ಮಾಡ್ಕೋರಿ. ಈ ರೀತಿಯಾಗಿ ಕೂಡ ಸರಿಸಬಹುದು. ಮತ್ತೆ ಇವುಗಳನ್ನ ಅಂದ್ರೆ ಸಣ್ಣ ಕಾಪಿ ಬರ್ತಾವ. ಓಕೆ, ಮತ್ತೆ ಇದನ್ನೇ Ctrl+C+V ಡುಪ್ಲಿಕೇಟ್ ಮಾಡ್ಕೋರಿ. ಮತ್ತೆ ಈ ರೀತಿಯಾಗಿ ತಗೋಬಹುದು. ಮತ್ತೆ Ctrl+C+V ಮಾಡ್ಕೋರಿ. ಮತ್ತೆ ಈ ರೀತಿಯಾಗಿ ಕೂಡ ನಾವು ಸರಿಸ್ಕೋಬಹುದು. ಅಂದ್ರೆ ಸಣ್ಣ ಕಾಪಿ ಬೇಕಾಗಿ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ತಯಾರು ಮಾಡ್ಕೋಬಹುದು. ಗೊತ್ತಾಗ್ತದ? ಅಂದ್ರೆ 2 ಕಾಪಿ ಡಿಲೀಟ್ ಮಾಡ್ಕೊಳ್ಳೋದು, ಅಲ್ಲಿ ಜಾಗ ಬರ್ತದ, ಅಲ್ಲೇ ನೀವೇನ್ ಮಾಡ್ಬೇಕು, ಇವುಗಳನ್ನ ಸ್ವಲ್ಪ ಏನ್ ಮಾಡ್ಕೋಬೇಕು, ಅಡ್ಜಸ್ಟ್ಮೆಂಟ್ ಡಿಲೀಟ್ ಮಾಡ್ಕೊಂಡು ಸಣ್ಣ ಫೋಟೋವನ್ನು ಮಾಡ್ಕೊಂಡು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ಮತ್ತೆ ಇದನ್ನೇ Ctrl+C+V ಮಾಡ್ತೀನಿ. ಇದನ್ನೇ ತಂದು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಸಿಂಪಲ್ ಆಗಿ. ಮತ್ತೆ ಇದಕ್ಕೆ ಸೆಲೆಕ್ಷನ್ Ctrl+C+V ಮಾಡ್ಕೋತೀನಿ. ಮತ್ತೆ ಸಂಪೂರ್ಣವಾಗಿ ಈ ರೀತಿಯಾಗಿ ಕೆಳಗಡೆ ಬಂದ್ಬಿಡುತ್ತೆ. ಮತ್ತೆ ಸೆಲೆಕ್ಷನ್ Ctrl+C+V ಮತ್ತೆ ಇದನ್ನ ಕೆಳಗಡೆ ಸಂಪೂರ್ಣವಾಗಿ ತಗೊಂಡ್ಬಿಡ್ತೀನಿ. ನೋಡಿ, ಸಂಪೂರ್ಣವಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಮೇಲ್ಗಡೆ ರೆಡಿ ಆಯ್ತು. ಅದರ ಕೆಳಗಡೆ ಇನ್ನೊಂದು ಏನಾಯ್ತು, ನನಗೆ ಒಂದು ಸ್ಟಾಂಪ್ ಸೈಜ್ ಫೋಟೋ ಕೂಡ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಓಕೆ, ಮೇಲ್ಗಡೆ 6 ಫೋಟೋ ಬಂದಿದೆ. ಇವು 8 ಕಾಪಿಗಳನ್ನ ನಾವು ಸಂಪೂರ್ಣವಾಗಿ ತಗೋತಾ ಇದೀವಿ. ಯಾವ್ದ್ರಲ್ಲಿ 4x6 ಒಂದು ಪೇಜ್ ಒಳಗಡೆ 8 ಕಾಪಿಗಳನ್ನ ನೀವು ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಮಾಡೋ ಮುಖಾಂತರ ಅವಶ್ಯಕತೆ ಇದ್ದಾಗ ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಇವತ್ತೇನ್ ಮಾಡಬಹುದು, ಒಂದು ಪಾಸ್ಪೋರ್ಟ್ ಮತ್ತೆ ಸ್ಟಾಂಪ್ ಸೈಜ್ ಫೋಟೋಗಳನ್ನ ಅತ್ಯಂತ ಸರಳವಾಗಿ ಕೂಡ ನೀವು ಕೂಡ ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಗೊತ್ತಾಗಿದೆಯಾ? ಇದರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ಕೇಳಬಹುದು. ಮುಂದಿನ ವಿಧಾನ ನೋಡೋಣಂತೆ. ಗೊತ್ತಾಗಿದೆಯಾ? ಏನಾದ್ರೂ ಕೇಳಬೇಕು. ಗೊತ್ತಾಗಿದೆ? ಪರ್ಫೆಕ್ಟ್ ಆಗಿ ತೆಗೆದ್ಬಿಡೋಣ ಇದು. ಸರ್, ಅದು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಫೋಟೋಸ್ ಚಿಕ್ಕದ್ ಮಾಡ್ಕೊಳಕ್ಕೆ ಅದು ಏನ್ ಆಪ್ಷನ್ ಯೂಸ್ ಮಾಡಿದ್ರೆ ಗೊತ್ತಾಗಿಲ್ವಲ್ಲ ಸರ್? ಹಿಂಗ್ ಹಿಡಿದ್ ಜಗ್ಗಿನ್ರಿ ಮೇಡಮ್, ಮ್ಯಾಲ ಹಿಡ್ದಿಂಗ್ ಮೂಲೆ ಹಿಡ್ದಿಂಗ್ ಕೆಳಗ್ ಜಗ್ಗುದು.
1 2 3 ಅಂತ ಕೊಟ್ಬಿಟ್ಟು ಅಟ್ ಎ ಟೈಮ್ ನೀವು ಸೆಲೆಕ್ಟ್ ಮಾಡಿದ್ರಿ ಎಲ್ಲ. ಇಲ್ಲ ಅದು ಬರ್ಲಿಲ್ಲ, ಅದು ಗ್ರೂಪ್ ಆಗ್ಲಿಲ್ಲ. ಯಾಕಂದ್ರೆ ಅಬ್ಜೆಕ್ಟ್ ಗಳು ಅದಾವಲ್ಲ, ಇವು ಏನ್ ಗ್ರೂಪ್ ಯಾವಾಗ ಆಗ್ತದೆ ಅಂದ್ರೆ ಇವು ಸೇಪ್ಸ್ ಗಳನ್ನ ತಗೊಂಡು ನಾವು ಹಿಂಗ್ ಬೇರೆ 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 ಸೇಪ್ಸ್ ಗಳನ್ನ ಇಟ್ಕೊಂಡಾಗ ಮಾತ್ರ ಗ್ರೂಪ್ ಆಗುತ್ತೆ. ಅದು ಈ ರೀತಿಯಾಗಿ ನೋಡಿ, ಈ 1 ಸೇಪ್ 2 ಸೇಪ್ ಇವಾಗ ಗ್ರೂಪ್ ಅಪ್ಲೈ ಆಗತ್ತೆ. ಫೋಟೋಸ್ ಗಳಿಗೆ ಗ್ರೂಪ್ ಅಪ್ಲೈ ಆಗಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ, ಇಂಡಿವಿಜುವಲ್ ಆಗಿ ಕರೆಕ್ಟ್ ಆಗಿ ಈ ಒಂದು ಪೇಜ್ ಒಳಗೆ ಅಡ್ಜಸ್ಟ್ಮೆಂಟ್ ಆಗೋ ರೀತಿಯಾಗಿ ಇಟ್ಕೊಂಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿದೆ ರೀ ಮೇಡಮ್. ಇದೇ ರೀತಿಯಾಗಿ ಒಂದೊಂದೊಂದನ್ನ ಹಿಂಗ್ ಸಾಣದು, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು. 1 2 ಮೊದಲು ಮ್ಯಾಲಿಂದು ಕೆಳಗಿಂದ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಕೂತು ಅಂದ್ರೆ ಮುಂದಿನ ಫೋಟೋನು ಕೂಡ ಕರೆಕ್ಟ್ ಕೊಡ್ತವ್ರಿ, ತಲೆ ಕೆಡಿಸ್ಕೋಬಾರ್ದು. ಗೊತ್ತಾಯ್ತಾ? ಎಮರ್ಜೆನ್ಸಿ ಇದ್ದಾಗ ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡ್ಕೋಬಹುದು ನೋಡ್ರಿ ಮಣ್ಗಂಡ. ಓಕೆ, ಇದ್ರಲ್ಲಿ ಏನಾದ್ರು ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಅಂದ್ರೂ ಇರ್ಲಿಕ್ಕಿಲ್ಲ, ಬಹಳ ಶಾಣೆ ಇದ್ದಿರ್ತೀರಿ. ಗೊತ್ತಾಗಿದ್ದೀರಿ? ಮಲ್ಲಿಕಾರ್ಜುನ್ ಮಾತಾಡಿ ಬಾ ಸರ್, ಅಷ್ಟೊಂದ್ಸಲಿ ಕರೀತಾ ಇದ್ದಾರೆ. ಬೀಜ ಇದಿರಬಹುದು. ಓಕೆ, ಇದನ್ನ ಸಂಪೂರ್ಣವಾಗಿ ಸೇವ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಮಾಡಬಹುದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಸರ್, ನಮ್ಮ ಕಂಪ್ಯೂಟರ್ ಒಳಗಡೆ ಪರ್ಮನೆಂಟ್ ಆಗಿ ಇದನ್ನ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಅಂತ ಕಾಣಿಸ್ತಾರತ್ತೆ ನಿಮ್ಗಡೆ. ಓಕೆ, ಈ ಒಂದು ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆ ಒಂದು ಯಾರ್ದು ಫೋಟೋವನ್ನ ಮಾಡಿದಿರಿ ಅವರ ಒಂದು ಹೆಸರು ಕೂಡ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬಹುದು. ನಾನು ಎಕ್ಸಾಂಪಲ್ ಏನ್ ಮಾಡ್ತಾ ಇದ್ದೇನೆ, ಓಕೆ ರವಿ ಅಂತ ನಾನು ಸಂಪೂರ್ಣವಾಗಿ ಬರೆದು ಒಂದು ಡೆಸ್ಕ್ಟಾಪ್ ಮೇಲೆ ಸಂಪೂರ್ಣವಾಗಿ ಸೇವ್ ಮಾಡಿ ಇಟ್ಕೋತಾ ಇದ್ದೇನೆ. ಅಂದ್ರೆ ಅವಶ್ಯಕತೆ ಬಿದ್ದಾಗ ಪಟಕ್ಕನೆ ಕಂಟ್ರೋಲ್ ಪಿ ಕೊಟ್ಟು ನಾವೇನ್ ಮಾಡಬಹುದು, ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ಓಕೆ, ರವಿ ಅಂತ ಇಟ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಡೆಸ್ಕ್ಟಾಪ್ ಮೇಲೆ ಅಂದ್ರೆ ನನ್ನ ಕಂಪ್ಯೂಟರಿನ ಒಂದು ಡೆಸ್ಕ್ಟಾಪ್ ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ, ಸೇವ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನನ್ನ ಒಂದು ಕಂಪ್ಯೂಟರ್ ಒಳಗೆ ಏನಾಯ್ತು, ಇಲ್ಲಿ ಮಾಡಿರುವಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಾಗಿದೆ, ಸಂಪೂರ್ಣವಾಗಿ ಸೇವ್ ಆಗಿದೆ. ಓಕೆ, ಮತ್ತೆ ನಾವು ಇನ್ನೊಂದನ್ನ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಶಾಪ್ ಒಳಗಡೆ, ಯಾವುದೋ ಒಂದು ಇಲಾಖೆ ಆಗಿರ್ಬೋದು, ಯಾವುದೋ ಒಂದು ಫ್ಯಾಕ್ಟರಿ ಒಳಗಾಗಿರ್ಬೋದು, ಯಾವುದೋ ಒಂದು ಅಡತಿ ಒಳಗಾಗಿರ್ಬೋದು, ಬಟ್ಟೆ ಅಂಗಡಿ ಒಳಗಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಬಿಸ್ನೆಸ್ ಮಾಡುವಂತ ಕೆಟಗರಿ ಒಳಗಡೆ ನೀವು ಸಪೋಸ್ ಜಾಬಿಗೆ ಕೆಲಸಕ್ಕೆ ಹೋದ್ರ ಅಲ್ಲೇನಿರ್ತದ, ಬಿಲ್ ಮಾಡುವಂತದ್ದು ಕೆಲಸ ಇರ್ತದ. ಗೊತ್ತಾಗ್ತದ? ಬಿಲ್ ಬರ್ತಿರ್ತಾರ ನೋಡ್ರಿ, ಏನಾರ ಸೀರೆ ತಗೊಳಕ್ ಹೋದೆ, ಪ್ಯಾಂಟ್ ಅಂಗಿ ತಗೊಳಕ್ ಹೋದೆ, ಅಲ್ಲಿ ಒಂದು ಬಿಲ್ ಬರ್ದ್ ಕೊಡ್ತಾರೆ ನಿಮಗೆ. ಮೊಬೈಲ್ ತಗೊಳಕ್ ಹೋದಾಗ ಆ ಒಂದು ಬಿಲ್ ನೋಡ್ರಿ, ಇಲ್ಲ ಅವ್ರದೇ ಅಂಗಡಿದು ಅವ್ರ ಹೆಸರ ಮೇಲೆ ಒಂದು ಬಿಲ್ ಡಿಸೈನ್ ಮಾಡ್ಕೊಂಡಿರ್ತಾರ ಅವರು. ಗೊತ್ತಾಗ್ತದ? ಅವರ ಒಂದು GST ನಂಬರ್ ಹಾಕಿ, ಅವರ ಒಂದು ಅಂಗಡಿ ನಂಬರ್ ಹಾಕಿ, ಅದಕ್ಕೆ ಇನ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತದ? ಓಕೆ, ಕ್ಯಾಶ್ ಮೆಮೋ ಅಂತಾನು ಕೂಡ ಕರೀತಾರ. ಆ ಒಂದು ಬಿಲ್ ಗಳನ್ನ ಯಾವ ರೀತಿಯಾಗಿ ತಯಾರು ಮಾಡಬಹುದು ಸರ್ ಕಂಪ್ಯೂಟರ್ ಒಳಗ, ಹೆಂಗ್ ತಯಾರು ಮಾಡ್ತಾರೆ ಅವುಗಳನ್ನ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಈ ಒಂದು ಕ್ಲಾಸ್ ಅಲ್ಲಿ ಅದನ್ನು ಕೂಡ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಓಕೆ, ಇದು ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಸಂಪೂರ್ಣವಾಗಿ ಇಲ್ಲಿಂದ ಫೈಲ್ ಒಳಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೀನಿ, ನ್ಯೂ ಪೇಜ್. ಸಪೋಸ್ ಈ ಒಂದು ಪೇಜ್ ಇರಲಿ, ಅಲ್ಲಿ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬೇಕಾಗಿಲ್ಲ. ಇದ್ರ ಕೆಳಗಡೆ ಒಂದು ನೆಕ್ಸ್ಟ್ ಪೇಜ್ ತಗೊಂಡ್ಬಿಡೋಣ. ಎಲ್ಲಿ ಪೇಜ್ ಲೇಔಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ನೀವೇನ್ ಮಾಡ್ಬೇಕು, ಇಲ್ಲಿಂದ ಪೇಜ್ ಬ್ರೇಕ್ ಪೇಜ್ ಅಂತ ಇರುತ್ತೆ. ನೀವೇನ್ ಮಾಡ್ಬೋದು, ಇನ್ಸರ್ಟ್ ಮೇಲೆ ಹೋದಾಗ ಇಲ್ಲಿಂದ ಪೇಜ್ ಬ್ಲಾಂಕ್ ಪೇಜ್ ಅಂತ ಇರುತ್ತೆ. ಇಲ್ಲಿಂದ ಕೂಡ ನೀವೇನ್ ಮಾಡ್ಬೋದು, ಬ್ಲಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ನೊಂದು ಪೇಜ್ ಕೂಡ ನನಗೆ ಇಲ್ಲಿ ಸಂಪೂರ್ಣವಾಗಿ ಬಟ್ ಅದೇ ಸೈಜ್ ಒಳಗೆ ಬಂದಿರ್ತದೆ. ಓಕೆ, ಕನ್ಫ್ಯೂಸ್ ಆಗೋದು ಬೇಡ. ನಾನು ಫೈಲ್ ಒಳಗೆ ಹೋಗಿ ನ್ಯೂ ಪೇಜ್ ಅನ್ನ ಸಂಪೂರ್ಣವಾಗಿ ತಗೊಂಡ್ಬಿಡ್ತೇನೆ. ಸಂಪೂರ್ಣವಾಗಿ ಒಂದು ಹೊಸ ಪೇಜ್ ಅನ್ನ ತಗೊಂಡಿದ್ದೀನಿ. ಈಗ ಇದರ ಒಳಗೆ ಏನ್ ಮಾಡ್ಬೇಕಾಗಿದೆ, ನನಗೆ ಏನ್ ಮಾಡ್ಬೇಕಾಗಿದೆ, ಏನ್ ತಯಾರು ಮಾಡ್ಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಒಂದು ಬಿಲ್ ಇನ್ವೆನ್ಸ್ ಅಂದ್ರೆ ಟ್ಯಾಕ್ಸ್ ಇನ್ವೆನ್ಸ್ ಬಿಲ್ ಅಂತ ಬರುತ್ತೆ. ಆ ಒಂದು ಬಿಲ್ ಅನ್ನ ಯಾವ ರೀತಿಯಾಗಿ ನೀವು ರೆಡಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈಗ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಸಮಾಧಾನ ಅಂತ ನೋಡ್ಬೇಕು. ಈ ಒಂದು ಬಿಲ್ ಡಿಸೈನ್ ಮಾಡೋದು ಗೊತ್ತಾಯ್ತು ಅಂದ್ರೆ ನೀವು ಯಾವುದೇ ಜಗತ್ತಿನ ಯಾವುದೇ ಒಂದು ಬಿಲ್ಗಳು ಕೈಯಾಗಿ ಕೊಟ್ಟರು ಕೂಡ ಅವುಗಳನ್ನ ಅತ್ಯಂತ ಸುಗಮವಾಗಿ, ಅತ್ಯಂತ ವೇಗವಾಗಿ ನೀವೇನ್ ಮಾಡ್ಕೋಬಹುದು, ಅವುಗಳನ್ನ ಡಿಸೈನಿಂಗ್ ಮಾಡ್ಕೋಬಹುದು. ಗೊತ್ತಾಗ್ತದೆ ಹೆಂಗ್ ಮಾಡಬೇಕು ಬಿಲ್ ಅಂದ್ರೆ, ಮೊದಲಿಗೆ ಏನ್ ಮಾಡ್ಬೇಕು ನೀವು, ಫಸ್ಟಿಗೆ ಇನ್ಸರ್ಟ್ ಒಳಗೆ ಹೋಗ್ಬೇಕು, ಟೇಬಲ್ಸ್ ಅನ್ನ ತಗೋರಿ. ಓಕೆ, ಟೇಬಲ್ಸ್ ಎಷ್ಟು ತಗೋಬೇಕಪ್ಪ ಅಂದ್ರೆ 1, ಓಕೆ 2, ಓಕೆ 3, ಮತ್ತೆ ಇಲ್ಲಿಂದ 4, ಮತ್ತೆ ಇಲ್ಲೊಂದು 5 ಟೇಬಲ್ಸ್ ಗಳನ್ನ ನಾನು ಅಂದ್ರೆ 5 ಕಾಲಮ್ ತಗೊಂಡು ಕೆಳಗಡೆ ಈ ರೀತಿಯಾಗಿ ಸರ್ಸ್ಕೊಂಡ್ಬಿಡ್ತೀನಿ. ಓಕೆ, ಒಂದ್ 4 ಇರ್ಲಿ, ಏನ್ ಮಾಡೋದು ಬೇಡ, ಈ ರೀತಿಯಾಗಿ ತಗೊಂಡ್ಬಿಡ್ತೀನಿ. ಈಗ ಏನ್ ಮಾಡ್ಬೇಕಾಗಿದೆ ಗೊತ್ತಾಗ್ತದ? ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಒಂದು ಲೈನ್ಸ್ ಗಳೇನಿದಾವಲ್ಲ ಇದನ್ನ ನಾನು ಸಂಪೂರ್ಣವಾಗಿ ಒಂದು ಮರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಗೊತ್ತಾಗ್ತದ? ಇಲ್ಲಿ ಕಾಣಿಸಿರುವಂತ ಒಳಗಡೆ ಇರುವಂತ ಲೈನ್ಸ್ ಗಳನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು, ಯಾಕಂದ್ರೆ ಒಳಗಡೆ ಇವೇನ್ ಲೈನ್ ಕಾಣಿಸ್ತಾವೆ ಇವು ಇರಬಾರ್ದು, ಇದು ಫುಲ್ ಖಾಲಿ ಬರ್ಬೇಕು ನನಗೆ. ಅವಾಗ ಏನ್ ಮಾಡ್ಕೋತೀನಿ, ಅದಕ್ಕೆ ಸಂಪೂರ್ಣವಾಗಿ ಖಾಲಿ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ,
ಏನ್ ಮಾಡ್ಕೋಬೇಕು, ಅದನ್ನ ಮರ್ಜ್ ಮಾಡ್ಕೋಬೇಕು. ಎಲ್ಲಿ ಹೋಗಿ ಮಾಡ್ಬೇಕ್ರಿ ಸರ್ ಮರ್ಜ್ ಅಂದ್ರೆ, ಎಲ್ಲಿರ್ತದ ಇನ್ಸರ್ಟ್ ಒಳಗಿರಲ್ಲ, ಪೇಜ್ ಲೇಔಟ್ ಒಳಗೆ ಕಾಣಿಸೋದಿಲ್ಲ ನಮ್ಗೆ, ಹೋಮ್ ಒಳಗೆ ಹೋಗ್ತಿದ್ದಾನೆ, ಎಲ್ಲಿ ಕಾಣಿಸ್ತದ ಲೇಔಟ್ ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಮರ್ಜ್ ಸೆಲ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಎಡ್ ಚಂದ ಈ ರೀತಿಯಾಗಿ ನನಗೆ ಮರ್ಜ್ ಆಗಿ ಬಂದ್ಬಿಡ್ತದೆ ಸರ್. ಇದು ಬಹಳ ಒಂದು ಪೇಜ್ ಒಳಗೆ, ಯಾಕಂದ್ರೆ ಬಹಳ ದೊಡ್ಡ ಪೇಜ್ ಇರ್ತದೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಷ್ಟು ದೊಡ್ಡ ಪೇಜ್ ಒಳಗೆ ಎಷ್ಟು ದೊಡ್ಡ ಕೆಲಸ ಮಾಡಿರಿ ನೀವು ನೋಡ್ರಿ, ಇಷ್ಟು ದೊಡ್ಡದು ಇರ್ತದೆ, ಇರ್ಲಿ ಓಕೆ. ಮಾರ್ಜಿನ್ಸ್ ಏನು ಅಷ್ಟೊಂದು ಯೋಚನೆ ಬರುವುದಿಲ್ಲ ಇದ್ರೊಳಗೆ. ಈ ರೀತಿಯಾಗಿ ಬರಿತಿದಾಗ ಈಗ ಏನ್ ಮಾಡ್ಬೇಕಾಗಿದೆ, ಇದನ್ನ ಇವು ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ, ಇರ್ಲಿ ಪರವಾಗಿಲ್ಲ, ಆಮೇಲೆ ದೊಡ್ಡದು ಮಾಡ್ಕೊಳ್ಳೋಣ. ಈಗ ಇದರ ಕೆಳಗಡೆ ಸ್ವಲ್ಪ ಜಾಗ ತಗೋರಿ, ಎಂಟರ್ ಮಾಡ್ಕೋಬೇಕು. ಓಕೆ ಸಾರಿ, ಕಂಟ್ರೋಲ್ ಜೆಡ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದರ ಕೆಳಗಡೆ ಟ್ಯಾಬ್ ಅನ್ನ ಫ್ರೆಶ್ ಮಾಡಿದ್ರೆ ಈ ಒಂದು ಪಾಯಿಂಟ್ಸ್ ಕೆಳಗಡೆ ಬರ್ತಾ ಇರತ್ತೆ. ಈಗ ನೀವೇನ್ ಮಾಡ್ಬೋದು, ಈ ಒಂದು ಪಾಯಿಂಟ್ ಅನ್ನ ಹಿಡಿದು ನೀವೇನ್ ಮಾಡ್ಬೋದು, ಕೆಳಗಡೆ ಈ ರೀತಿಯಾಗಿ ಸರಿಸಬಹುದು. ನೋಡಿ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಗ ಕೂಡ ಅಲ್ಲಿಂದ ಸಂಪೂರ್ಣವಾಗಿ ನೀವು ಈ ರೀತಿಯಾಗಿ ತಗೊಂಡ್ ಬಿಡ್ಬೋದು. ಇಷ್ಟಿರ್ಲಿ. ಇಲ್ಲಿ ಏನ್ ಬರಿಬೇಕಾಗಿದೆ, GST ನಂಬರ್, GST ಅಂತ ಬರೆದು ಇಲ್ಲಿಂದ ಒಂದು ಪಾಯಿಂಟ್ ಕೊಟ್ಟು ಏನ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ನಂಬರ್ ಅಂತ ಬರಿಬೇಕು, GST ನಂಬರ್. ಓಕೆ, ಇನ್ನು ಸ್ವಲ್ಪ ಜೂಮ್ ಮಾಡ್ಕೋತೀನಿ, ಕ್ಲಿಯರ್ ಆಗಿ ಕಾಣಿಸ್ಲಿ ನಿಮ್ಗೂ ಕೂಡ. GST ನಂಬರ್ ಅಂತ ಬರ್ತಿದ್ದೀನಿ, ಅದರ ಮೇಲೆ ಮುಂದ್ಗಡೆ ನಂಬರ್, ಅವ್ರ GST ನಂಬರ್ ಯಾವ ಶಾಪಿನ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರ ಒಂದು GST ನಂಬರ್ ಬರಿಬೇಕು. ನಾನೇನ್ ಮಾಡ್ತೀನಿ, GSN 390 ಅಂತ ಬರೆದು ಇಲ್ಲಿಂದ 9X ಅಂತ ಬರೆದು ಬಿಟ್ಟಿದ್ದೀನಿ. ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನ, ಮತ್ತೆ ಯಾವುದು GST ನಂಬರ್ ಅಲ್ಲ, ಅದು ಗೊತ್ತಾಗ್ತದೆ. ಎಲ್ಲಿ ಕೊಡಬೇಕು, ಕಂಟ್ರೋಲ್ ಜೆಡ್, ಇಲ್ಲಿಂದಾನೆ 390 G9X ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ನಾನು ಒಂದು GST ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ಅದರ ಮುಂದ್ಗಡೆ ಏನ್ ಬರಿಬೇಕಾಗಿದೆ, ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ ಅಂತ ಬರಿಬೇಕಾಗಿದೆ, TAX, ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್. ಓಕೆ, INVOICE, ಓಕೆ, CBILL, ಬಿಲ್ ಅಂತ ಸಂಪೂರ್ಣವಾಗಿ ಬರಿಬೇಕಾಗಿದೆ. ನೆಕ್ಸ್ಟ್ ಅದರ ಮುಂದ್ಗಡೆ ಏನ್ ಬರಿಬೇಕು ಸರ್, ಬಿಲ್ ಆಯ್ತು, ಡೇಟ್ ಅಂತ ಬರಿಬೇಕಾಗಿದೆ. ಇವೆಲ್ಲವನ್ನು ಕೂಡ ಈ ಒಂದು ಲೈನ್ ಒಳಗಡೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇದಕ್ಕೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋರಿ. ಮಾಡಿದ್ರ ಈಗ ಏನ್ ಮಾಡ್ಬೇಕು, ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ ಇದೆಯಲ್ಲ, ಇದಕ್ಕಷ್ಟಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಅದರ ಒಂದು ಸೈಜ್ ಅಂದ್ರೆ ಅಕ್ಷರ ಸೈಜ್ ಅನ್ನ ಏನ್ ಮಾಡ್ಕೋಬೇಕು, ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು, 20 ಇರ್ಲಿ. ಓಕೆ, ಈ ಒಂದು GST ಏನಿದೆಯಲ್ಲ ಈ ಕಡೆ ದಂಡಿ ಬರಬೇಕು, ಈ ಕಡೆ ಇಟ್ಕೊಳ್ಳೋಣ. ಓಕೆ, ಟ್ಯಾಕ್ಸ್ ಇನ್ವೆಸ್ಟ್ ಏನಿದೆ ಟ್ಯಾಬ್ ಅನ್ನ ಒಂದು ಸ್ಪೇಸ್ ಅನ್ನ ಕೊಡಿ, ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಒಳಗಡೆ ತಗೊಂಡು ಹೋಗ್ಬೋದು. ಡೇಟ್ ಅನ್ನೋದು ಇದೆಯಲ್ಲ ಮುಂದ್ಗಡೆ ತಗೊಂಡು ಹೋಗ್ಬೋದು. ಮತ್ತೆ ಇವುಗಳ ಸೈಜು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಎಷ್ಟು 14 ಕೊಡ್ತೀನಿ ನಾನು. ಓಕೆ, ಇದರ ಸೈಜ್ ಕೂಡ ನಾನು ಏನ್ ಮಾಡ್ತೀನಿ, ಒಂದು ಸೈಜ್ ಎಷ್ಟು ಕೊಡ್ತೀನಿ ಇದಕ್ಕೆ, 14, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ. ಓಕೆ, ಇದನ್ನ ಡೇಟ್ ಕೊಟ್ಟು ನಾನು ಏನ್ ಮಾಡ್ತೀನಿ, ಮುಂದ್ಗಡೆ ಡೇಟ್ ಬರೀತಿದ್ದಾಗನೆ ಮುಂದ್ಗಡೆ ಒಂದು ಡಾಟ್ಸ್ ಒಂದು ಲೈನ್ ಬರ್ಬೇಕಲ್ವಾ, ಅವಾಗ ಏನ್ ಮಾಡ್ಬೇಕು, ಕೀಬೋರ್ಡ್ ಒಳಗೆ ಇದ್ದಿರ್ತದೆ, ಅದನ್ನೇ ಒತ್ತಿಡಿರಿ, ಈ ರೀತಿಯಾಗಿ ಬಂದ್ಬಿಡ್ತದೆ ಸಂಪೂರ್ಣವಾಗಿ. ಓಕೆ, ಬ್ಯಾಕ್ ಪೇಸ್ ಹೊಡೀರಿ, ಅಷ್ಟು ಬರ್ತದೆ. ಓಕೆ, ಎರಡಕ್ಕೂ ಸೆಂಟರ್ ಅಲ್ಲಿ ಇದೆಯಾ ಅನ್ನೋದನ್ನ ನೋಡ್ಕೋಬೇಕಾ, ನೋಡ್ಕೊಂಡು ಮತ್ತೆ ಇದನ್ನ ಡೇಟ್ ಏನಿದೆ ಸ್ವಲ್ಪ ಮುಂದ್ಗಡೆ ತಗೋರಿ, ನಡೀತದೆ. ಓಕೆ, ಮತ್ತೆ ಇಲ್ಲಿಂದ ಕೀಬೋರ್ಡ್ ಒಳಗೆ ಇರ್ತದೆ ಡಾಟ್ಸ್ ಅಂತ ಇಟ್ಕೊಂಡ್ಬಿಡಿ. GST ನಂಬರ್ ಆಯ್ತು, ಇನ್ವೆಸ್ಟ್ ಬಿಲ್ ಅಂತೂ ಕೂಡ ಸಂಪೂರ್ಣವಾಗಿ ಹಾಕಿದೀವಿ. ನೆಕ್ಸ್ಟ್ ಈಗೇನ್ ಮಾಡ್ಬೇಕಾಗಿದೆ, ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ ಆಯ್ತಾ. ಈಗೇನ್ ಮಾಡ್ಕೋಬೇಕಾಗಿದೆ, ಇಷ್ಟೆಲ್ಲ ಬರ್ದಾದ್ಮೇಲೆ ಇದನ್ನ ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಇದೆಯಾ ಇಲ್ಲ ಅನ್ನೋದು ಕೂಡ ನೀವು ಪರಿಶೀಲನೆ ಮಾಡ್ಕೋಬೇಕು. ಲೇಔಟ್ ಒಳಗ ಸೆಂಟರ್ ಅಲೈನ್ಮೆಂಟ್ ಕೂಡ ನೀವು ಮಾಡ್ಕೋಬಹುದು, ಈ ರೀತಿಯಾಗಿ ಗೊತ್ತಾಗ್ತದ. ಅವಾಗ ನೀವು ಇದನ್ನೇ ಸ್ವಲ್ಪ ಈ ರೀತಿಯಾಗಿ ಕೂಡ ಸರಿಸಬಹುದು. ಬಟ್ ಇದನ್ನು ಕೂಡ ಸರಿತದೆ, ಯಾಕಂದ್ರೆ ಸೆಂಟರ್ ಅಲೈನ್ಮೆಂಟ್ ಮಾಡಿರ್ತೀವಲ್ಲ, ಹಾಗಾಗಿ ಒಂದೇ ಒಂದು ಅಕ್ಷರ ಒಳಗೆ ಇರೋದ್ರಿಂದ ಯಾವುದಕ್ಕೂ ಕೂಡ ನೀವು ಎಡಿಟ್ ಮಾಡಿದ್ರೆ ಅವು ಎರಡೂ ಕೂಡ ಸರಿತಾ ಇರತ್ತೆ. ಹಾಗಾಗಿ ಇಲ್ಲಿಂದಾನೇ ಕೂಡ ನೀವು ಸ್ವಲ್ಪ ಅದನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಕೆಲಸವನ್ನ ಮಾಡ್ಕೋಬೇಕಾಗ್ತದೆ. ಇದನ್ನು ಕೂಡ ಸ್ವಲ್ಪ ಬ್ಯಾಕ್ ತಗೋರಿ. ಓಕೆ, ಇಷ್ಟಿರಲಿ, ಸೆಂಟರ್ ಅಲ್ಲಿ ಬಂದಿದೆ. ಓಕೆ, ಎಷ್ಟಾಯ್ತಾ, ಇದನ್ನು ಡೇಟ್ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಕೊಡಿ, ಸಾಕು. ಇಷ್ಟ ಆಯ್ತಾ, ಎಂಟರ್ ಮಾಡ್ಕೊರಿ. ಎಂಟರ್ ಮಾಡ್ತಿದ್ದಾನೆ. ಈಗ ಏನ್ ಮಾಡ್ಬೇಕು, ನಿಮ್ಮ ಹೆಸರನ್ನ, ಓಕೆ, ಬಿಲ್ ಯಾವ ಅಂಗಡಿ ಬಿಲ್ ಬರೀತಾ ಇದ್ರೆ ಅದನ್ನ ಬೇಕಿಲ್ಲ, ಹೌದಿಲ್ಲ, ಅವಾಗ ಏನ್ ಮಾಡ್ಕೋಬೇಕು, ನಾನು ಸಂಪೂರ್ಣವಾಗಿ ಇಲ್ಲಿ ಬರ್ದು ಇಟ್ಕೊಂಡಿದ್ದೇನೆ, ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ಗೊತ್ತಾಗ್ತದ, ಎಲ್ಲಿ ಸಂಪೂರ್ಣವಾಗಿ ಏನೇನೋ ಬಂದಿದೆ, ಇದು ಸಂಪೂರ್ಣವಾಗಿ ಆನ್ ಇದು ಕಾಣಿಸ್ತದ. ಇಲ್ಲಿಂದ ಏನ್ ಮಾಡ್ತೀನಿ, ನಾನು ಗುರು ನಾನಕ್ಸ್ ಎಲೆಕ್ಟ್ರಿಕಲ್ ಪಿವಿಟೆಡ್ ಅಂತೇಳಿ ನಾನು ಸಂಪೂರ್ಣವಾಗಿ ಬರ್ತಿದ್ದೆ, ಅದನ್ನೇ ನಾನು ತಂದು ಇಲ್ಲಿಂದ ಕಾಪಿ ಪೇಸ್ಟ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ, ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ, ಬರ್ತು. ಓಕೆ, ಬರ್ತೀನಿ. ಇದಕ್ಕೂ ಕೂಡ ನೀವೇನ್ ಮಾಡಬೇಕು, ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಂಡು, ಸಾರಿ ಕಂಟ್ರೋಲ್ ಜೆಡ್, ಇದಕ್ಕಷ್ಟಕ್ಕೆ ನೀವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೋರಿ. ಇನ್ಸರ್ಟ್ ಒಳಗೆ ಹೋಗಿ ಎಲ್ಲವನ್ನು ಕೂಡ ಆಗತ್ತಾ, ಅದು ಅಷ್ಟೇ ಸೆಂಟರ್ ಒಳಗೆ ಆಗುದಿಲ್ಲ. ಓಕೆ, ಹೋಮ್ ಒಳಗೆ ಹೋಗ್ಬೇಕು, ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬಹುದು ಇದನ್ನ. ಓಕೆ, ಈಗ ಇದನ್ನೇ ಸ್ವಲ್ಪ ಸೈಜ್ ಇಲ್ಲಿಂದ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಬಿಡಿ. ಗೊತ್ತಾಗ್ತದೆ, ಎಷ್ಟು ದೊಡ್ಡದು ಬೇಕೋ ಇಷ್ಟು ದೊಡ್ಡದು ಸಾಕಾ, ಬಹಳ ದೊಡ್ಡದಾಗ್ತೈತೆ, ಇಷ್ಟು ದೊಡ್ಡದನ್ನ ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಡಿ. ಅದರ ಒಂದು ಫಾಂಟ್ ಸೈಜ್ ಈ ರೀತಿಯಾಗಿ ಕೂಡ ಇಟ್ಕೊಂಡ್ಬಿಡ್ಬೋದು. ಓಕೆ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗೆ ಬರ್ಬೇಕು ಸರ್, ಯಾಕಂದ್ರೆ ಇಲ್ಲಿ ಸ್ಮಾಲ್ ಬಂದಿದೆ. ಅದನ್ನು ಕೂಡ ಇಲ್ಲಿಂದ ಹೋಗಿ ಸೆಂಟೆನ್ಸ್ ಕೇಸ್ ಮೇಲೆ ಅಥವಾ ಈಚ್ ವರ್ಡ್ ಕ್ಯಾಪಿಟಲೈಸ್ ಅಂತ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆ, ಈ ರೀತಿಯಾಗಿ ಬರ್ತಿದ್ದಾನೆ. ಎಂಟರ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಇದರ ಒಂದು ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಬರಿಬಹುದು. ADDRESS ಅಡ್ರೆಸ್ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ಬರ್ದ್ ಬಿಡಬಹುದು. ಗೊತ್ತಾಗ್ತಿದೆ, ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಬರ್ತಿದ್ದೇವೆ. ADDRESS ಅಡ್ರೆಸ್ ಆಯ್ತಾ, ಅದರ ಮುಂದ್ಗಡೆ ಅವರ ಒಂದು ಅಡ್ರೆಸ್ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಓಕೆ, ಆ ಒಂದು ಅಡ್ರೆಸ್ ಕೂಡ ನಾನು ಸಂಪೂರ್ಣವಾಗಿ ಹಾಕಿದ್ದೀನಿ. ಇದನ್ನು ಕೂಡ ಇಲ್ಲಿಂದ ಕಾಪಿ ಮಾಡ್ಕೊಂಡು ಕಂಟ್ರೋಲ್ V ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ.
ಓಕೆ, ಇದನ್ನು ಕಂಟ್ರೋಲ್ ವಿ ಮಾಡ್ಕೊರಿ ಬಂದ್ಬಿಡುತ್ತೆ. ಇದರ ಸೈಜ್ ಎಷ್ಟು ಮೇಲ್ಗಡೆ 14 ಕೊಟ್ಟಿದ್ವಿ ಇಲ್ಲ ಅಕ್ಷರಗಳಿಗೆ, ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿಂದ ಸೈಜ್ 14 ಕೊಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೋಲ್ಡ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಓಕೆ, ಅಡ್ರೆಸ್ ಆಯಿತು. ಮತ್ತೆ ಎಂಟರ್ ಮಾಡ್ಕೊಂಡು ಫೋನ್ ನಂಬರ್ PHONE ಫೋನ್ ನಂಬರ್ ಅಂತ ನೀವು ಬರೆದು ಅವರ ಒಂದು ಮೊಬೈಲ್ ನಂಬರ್ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಗೊತ್ತಾಗ್ತದ್ರಿ? ಮೊಬೈಲ್ ನಂಬರ್ ಹಾಕೊಂಡ್ಬಿಡಿ. ಓಕೆ, ಅಥವಾ ನೀವು ಇದೇ ರೀತಿಯಾಗಿ ಕೊಡೋಣ. ಮೊಬೈಲ್ ನಂಬರ್ ಏನಪ್ಪ ಯಾವುದಾದ್ರೂ ಒಂದು XYZ ಹಾಕೊಂಡ್ಬಿಡ್ತೀನಿ. ಆವಾಗ ನಾನು ಏನು ಮಾಡ್ತೀನಿ, ಯಾವುದು 108 ಸುಮ್ಮನೆ ಯಾವುದೋ ಒಂದು ನಂಬರ್ಸನ್ನು ಕೊಡ್ತಾ ಇದ್ದೀನ. 98989898 ಅಂತ ಸುಮ್ಮನೆ ಕೊಡ್ತಾ ಇದೆ 9898. ಓಕೆ, ಈ ರೀತಿಯಾಗಿ ಮೊಬೈಲ್ ನಂಬರನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಓಕೆ, ಮೊಬೈಲ್ ನಂಬರ್ ಕೂಡ ಆಗಿದೆ. ಸ್ವಲ್ಪ ಚೇಂಜಸ್ ಮಾಡೋಣ. 1 2 3 4 5 6 11 ನಂಬರನ್ನು ಕೊಟ್ಟಿದ್ದೀನಿ. ಮತ್ತೆ ಇದರ ಕೆಳಗಡೆ ಎಂಟರ್ ಮಾಡ್ಕೊಂಡು ಇಷ್ಟನ್ನು ಸಂಪೂರ್ಣವಾಗಿ ಬರೆದಿದ್ದೀವಿ. ಈಗೇನು ಬರಿಬೇಕಾಗಿದೆ ಇದನ್ನು ಸಂಪೂರ್ಣವಾಗಿ ಈ ಕಡೆ ತಗೊಳ್ಳಿ. ಓಕೆ, ಇಲ್ಲಿಂದ ಮಾರ್ಜಿನ್ ಲೆಫ್ಟ್ ಅಲೈನ್ಮೆಂಟ್ ತಗೋಬೇಕು. ಇಲ್ಲಿಗೆ ಬಂದ್ಬಿಡ್ತದೆ. ಈಗೇನು ಮಾಡಬೇಕು, NAME ನೇಮ್ ಅಂತ ಬರ್ಕೊಂಡ್ಬಿಡಿ. ಓಕೆ, NAME ನೇಮ್ ಅಂತ ಬರೀಬೇಕು. ಮುಂದ್ಗಡೆ ಮತ್ತೆ ಏನು ಮಾಡಬೇಕು, ಈ ಒಂದು ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಸಂಪೂರ್ಣವಾಗಿ ಈ ರೀತಿಯಾಗಿ ಲೈನ್ಸ್ ಅನ್ನು ನಾವು ಸಂಪೂರ್ಣವಾಗಿ ತಗೋತೀವಿ ಕರೆಕ್ಟಾಗಿ. ಮತ್ತೆ ಕೆಳಗಡೆ ಇಷ್ಟನ್ನು ತಗೊಂಡಿವಿ. ಮತ್ತೆ ಇದನ್ನ ಲಾಸ್ಟ್ ಅಷ್ಟೇ ಇಟ್ಕೊಂಡು ನಾವೇನು ಮಾಡಬೇಕು, ಈಗ ಎಂಟರ್ ಮಾಡಿಕೊಂಡು ಮತ್ತೇನಾಯಿತು ನೇಮ್ ಆಗ್ತಿದ್ದಾನೆ ಅಡ್ರೆಸ್ ಬರೀಬೇಕು. ಓಕೆ, ADDRESS ಅಡ್ರೆಸ್ ಅನ್ನು ಬರೀಬೇಕು. ಮತ್ತೆ ಈ ರೀತಿಯಾಗಿ ಡಾಟ್ಸ್ ಅನ್ನು ಕೊಡಬೇಕಾಗ್ತದೆ. ಓಕೆ, ಕೊಟ್ಟು ಮತ್ತೆ ಆಟೋಮೆಟಿಕ್ ಕೆಳಗೆ ಹೋಗ್ತದೆ. ಅದು ಎಂಟರ್ ಮಾಡ್ಕೊರಿ. ಮತ್ತೆ ಈ ರೀತಿಯಾಗಿ ಏನು ಮಾಡ್ತದೆ, ಜಾಗ ಆಟೋಮೆಟಿಕ್ ತಗೋತಾ ಹೋಗ್ತಾ ಇರತ್ತೆ. ಮತ್ತೆ ಅಡ್ರೆಸ್ ಆಗ್ತಿದ್ದಾನೆ ಏನು ಮಾಡ್ಬೇಕು, ಇನ್ವೆಸ್ಟ್ ನಂಬರ್. ಓಕೆ, INVOI ಬರೀತಿದ್ದಾನೆ CE ಇನ್ವೆಸ್ಟ್ ನಂಬರ್ ಅಂತ ನೀವು ಸಂಪೂರ್ಣವಾಗಿ ಬರಿಬೇಕು. ಅದರ ನಂಬರ್ ಕೂಡ ಹಾಕಬೇಕಾಗತ್ತೆ. ಮತ್ತೆ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಈ ರೀತಿಯಾಗಿ ತಗೋಬಹುದು. ಬ್ಯಾಕ್ ಪೇಸ್ ಅಷ್ಟೇ ತಗೋಬೇಕು. ಕರೆಕ್ಟಾಗಿ ಎಷ್ಟು ಪಾಯಿಂಟ್ ಬರುತ್ತೆ ಅಷ್ಟನ್ನೇ ನೀವು ಇಟ್ಕೋಬೇಕಾಗ್ತದೆ. ಎಂಟರ್ ಮಾಡ್ಕೊಳ್ಳೋಣ. ಇಷ್ಟಾಯ್ತಾ? ಇನ್ವೆಸ್ಟ್ ನಂಬರ್ ಆಗ್ತಿದ್ದಾನೆ. ಮತ್ತೇನು ಬರೀಬೇಕು, ಮೊಬೈಲ್ ನಂಬರನ್ನು ನಾವು ಹಾಕಬೇಕಾಗಿದೆ. ಅವಾಗ MOB ಅಷ್ಟೇ ಹಾಕ್ಕೊಂಡ್ಬಿಡ್ತೀನಿ. ಅವಾಗ ಈಗೇನು ಮಾಡ್ಬೇಕು, ನೀವು ಮತ್ತೆ ಏನು ಮಾಡ್ಕೋಬೇಕಾಗ್ತದೆ, ಒಂದು ಪಾಯಿಂಟ್ಸನ್ನು ಹಿಡಿದು ಮೊಬೈಲ್ ನಂಬರ್ ನಡು ಏನು ಬರಬೇಕು, ಇಮೇಲ್ EMAIL ಇಮೇಲ್ ಕೂಡ ನಾವು ಇಲ್ಲಿ ಹಾಕಬೇಕಾಗ್ತದೆ. ಹಾಗಾಗಿ ಇಮೇಲ್ ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಹಾಕ್ಕೊಂಡ್ಬಿಡೋಣ. ಓಕೆ, ಈ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೊಂಡಿವಿ. ಇದರಲ್ಲೇ ಡೇಟ್ ಕೊಡಬೇಕಾಗಿದೆ ನನಗೆ. ಇಲ್ಲೇ ಡೇಟ್ ಕೊಡಬೇಕಾಗಿದೆ. ಸ್ವಲ್ಪ ಮುಂದ್ಗಡೆ ತಗೊಂಡು DAT ಡೇಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಬರಿಬೇಕಾಗಿರುವಂಥದ್ದು. ಇದನ್ನೇ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ತಗೋತೀನಿ. ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಆಮೇಲೆ ಮುಂದ್ಗಡೆ ಇರುವಂಥ ಪಾಯಿಂಟ್ಸ್ಗಳನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಅದು ಗೊತ್ತಾಗ್ತದ? ಡೇಟನ್ನು ಬರೀತಿದ್ದಂಗೆ ಮುಂದ್ಗಡೆ ಇವು ಪಾಯಿಂಟ್ಸ್ಗಳಿಗೆ ಮತ್ತೆ ಜಾಸ್ತಿ ಪಾಯಿಂಟ್ ಕೊಡ್ಬೋದು. ಬೇಕು ಅಂದಾಗ ಈ ರೀತಿಯಾಗಿ ಇಟ್ಕೊಂಡ್ಬಿಡಿ. ಕೆಳಗಡೆ ಇನ್ನೊಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಸಾಕು. ಓಕೆ, ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಬರೆದಿದ್ದೀವಿ. ಈಗೇನು ಮಾಡಬೇಕಾಗಿದೆ, ಎಂಟರ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಅಲ್ಲಿಂದ ಜಾಗ ಬೇಕು ನನಗಡೆ. ಓಕೆ, ಈ ರೀತಿಯಾಗಿ ಬರೀತಿದ್ದಂಗೆ ಈಗೇನು ಮಾಡಬೇಕು, ಇಲ್ಲಿಂದ SN ನಂಬರ್. ಓಕೆ, S.N ನಂಬರ್ ಅಂತ ಸೀರಿಯಲ್ ನಂಬರ್ ಅಂತ ಬರಿತೀವಿ ನಾವು. ಓಕೆ, S.N ನಂಬರ್ ಅಂತ ಅಷ್ಟೇ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಟ್ಯಾಪ್ ಫ್ರೆಶ್ ಮಾಡ್ತಿದ್ದಾನೆ ಏನು ಬರೀಬೇಕು, ಪರ್ಟಿಕ್ಯುಲರ್ ಅಂತ ಬರೀಬೇಕು. ಓಕೆ, PARTICULU ಬರೀತಿದ್ದಾನೆ. LARS ಪರ್ಟಿಕ್ಯುಲರ್ಸ್ ಅಂತ ಬರ್ತಿದ್ದೀನಿ. ಓಕೆ, ಟ್ಯಾಪ್ ಫ್ರೆಶ್ ಮಾಡಿ. ಕ್ವಾಂಟಿಟಿ QUTY ಅಷ್ಟೇ ಬರ್ಕೊಳ್ಳೋಣ ಕ್ವಾಂಟಿಟಿ. ನೆಕ್ಸ್ಟ್ ಅದಾದಮೇಲೆ ರೇಟ್ RAT ರೇಟ್ ಕೂಡ ಬರೀಬೋಣ. ಟ್ಯಾಬನ್ನು ಪ್ರೆಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಮೌಂಟ್ AMOUNT ಅಮೌಂಟ್ ಕೂಡ ಸಂಪೂರ್ಣವಾಗಿ ಬರೆದ್ಬಿಡ್ಬೇಕು. ಇಷ್ಟಾಯ್ತಾ? ಸಂಪೂರ್ಣವಾಗಿ ಬರ್ಕೊಂಡಿದ್ದೀವಿ. ಈಗೇನು ಮಾಡಬೇಕಾಗಿದೆ, ಅಮೌಂಟ್ ಬರೆದಿದ್ದೀವಿ. ಈ ಕೆಳಗಡೆನೆ ಎಲ್ಲಿ ರೇಟ್ ಕೆಳಗಡೆನೆ ಏನು ಬರೀಬೇಕಾಗಿದೆ ನನಗೆ, ಇಲ್ಲಿ ಟೋಟಲ್ ನಂಬರ್ ಆಮೇಲೆ ಹಾಕೊಳ್ಳೋಣ. ಅದಕ್ಕೆ ಸಂಪೂರ್ಣವಾಗಿ ಹಾಕೋಬಹುದು. ಇಲ್ಲಾಂದ್ರೆ ಹೀಗೆ ಹಾಕೊಂಡ್ಬಿಡೋಣ. ರೇಟ್ ಕೆಳಗಡೆ ಏನು ಬರೀಬೇಕು, TOTAL ಟೋಟಲ್ ಅಷ್ಟೇ ಹಾಕೊಂಡ್ಬಿಡಿ. ನೆಕ್ಸ್ಟ್ ಅದ್ರ ಕೆಳಗಡೆ ಟೋಟಲ್ ಹಾಕ್ತಿದ್ದಾನೆ. ಮತ್ತೇನು ಬರೀಬೇಕು, ಡಿಸ್ಕೌಂಟ್ ಕೂಡ ಮಾಡೋದಾಗಿರುತ್ತೆ. ಓಕೆ, DIS ಅಂತ ಅಷ್ಟೇ ಬರ್ಕೋರಿ. ಮತ್ತೆ ಟ್ಯಾಬನ್ನು ಫ್ರೆಶ್ ಮಾಡಿ. ಟ್ಯಾಬ್ ಅಥವಾ ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. ಇನ್ನೊಂದು ಪೇಜ್ ಕೂಡ ನಮ್ಗೆ ಬರ್ತದೆ. ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ. DISಗೆ ಆಯ್ತಾ, DIS ಆಯಿತು. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು, GST ಕೂಡ ಬರೀಬೇಕಾಗಿದೆ. GST ಅಂತ ಬರ್ಕೊಂಡ್ಬಿಡಿ. ಓಕೆ, GST ಅಂತ ಬರೀರಿ. ಮತ್ತೆ ಟ್ಯಾಬನ್ನು ಪ್ರೆಸ್ ಮಾಡಿರಿ. ಮತ್ತೆ ಇನ್ನೊಂದು ಲೈನ್ ಕೆಳಗಡೆ ಬರ್ತದೆ. GST ಆಗ್ತಿದ್ದಾನೆ ಟೋಟಲ್, TOTAL ಟೋಟಲ್ ಅಂತ ಸಂಪೂರ್ಣವಾಗಿ ಬರೆದು ಬಿಡೋದು. ಇಷ್ಟನ್ನು ಸಂಪೂರ್ಣವಾಗಿ ಬರ್ದಿದ್ದೀವಿ ಅಂತ ಅನ್ಕೋರಿ. ಈಗೇನಾಗಬೇಕು, ಇದ್ರ ಕೆಳಗಡೆ ಇನ್ನೊಂದು ಖಾಲಿ ಲೈನ್ ತಗೋಬೇಕಾಗಿದೆ ನನಗೆ. ಹೌದಾ? ಇಲ್ಲ ಅಂದರೆ ಇಷ್ಟೇ ಇರಲಿ. ಈಗೇನು ಮಾಡಬೇಕು, ಇಲ್ಲಿಂದ ಸೀದಾ ಸರಿಸ್ಕೊಂಡ್ಬಿಡಿ. ಇಲ್ಲಿ ಇನ್ನೊಂದು ಲೈನ್ ತಗೋಬೇಕು. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಸಪೋಸ್ ಇಲ್ಲಿ ಇನ್ನೊಂದು ಲೈನ್ ಕೆಳಗಡೆನೆ ಹಾಕೊಂಡ್ಬಿಡ್ತೀನಿ. ಇಲ್ಲ ಇದ್ರ ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳೋಣ. ಇನ್ಸರ್ಟ್ ಒಳಗೆ ಹೋಗಿ ಇನ್ಸರ್ಟ್ ಅಬೋ ಮೇಲೆ ಕ್ಲಿಕ್ ಮಾಡಿ ಒಂದು ಖಾಲಿ ಲೈನ್ ಸಂಪೂರ್ಣವಾಗಿ ಅಲ್ಲಿ ಬಂದ್ಬಿಡ್ತದೆ. ಈಗೇನು ಮಾಡಬೇಕು, ಈ ಒಂದು ಪಾಯಿಂಟ್ಸ್ ಅನ್ನು ಹಿಡಿದು ಸೀದಾ ಕೆಳಗಡೆ ಜಕ್ಕೊಂಬರ್ರಿ. ಎಲ್ಲಿ ತನ ಜಕ್ಕೊಂಬರ್ಬೇಕು, ಒಂದು ಪೇಜನ್ನು ಸ್ವಲ್ಪ ಸಣ್ಣ ಮಾಡ್ಕೊರಿ. ಎಲ್ಲಿ ತನ ಬರಬೇಕಪ್ಪ ಅಂದರೆ ಸಂಪೂರ್ಣವಾಗಿ ಇಲ್ಲಿವರೆಗೆ ಜಕ್ಕೊಂಡು ಬರ್ರಿ.
ಸಾಕ. ಇನ್ನೂ ಸ್ವಲ್ಪ ಕೆಳಗಡೆ ಬೇಕು ಅಂದ್ರೆ ಇಲ್ಲಿ ತನಕ ನೀವು ಸಂಪೂರ್ಣವಾಗಿ ತಗೊಂಡ್ ಬಿಡ್ಬೋದು. ನೋಡಿ ಸಂಪೂರ್ಣವಾಗಿ ಒಂದು ಬಿಲ್ ರೆಡಿ ಆಗ್ತಾ ಇದೆ, ಇಲ್ಲಿಂದ ನೋಡ್ಬೋದು. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ನಾನು ಏನ್ ಮಾಡಿದೆ, ಸಂಪೂರ್ಣವಾಗಿ ಈ ರೀತಿಯಾಗಿ ತಗೊಂಡಿದ್ದೀನಿ. ಕೆಳಗಡೆ ಕೂಡ ಸಂಪೂರ್ಣವಾಗಿ ಬಂದಿದೆ. ಬಟ್ ಇಲ್ಲಿ ಕಾಣಿಸ್ತಿರುವಂತದ್ದು ಇವೆಲ್ಲ ಎಂಟಿ ಆಗ್ಬೇಕು ನನಗೆ. ಇದರಲ್ಲಿ ಅಷ್ಟೇ ಲೈನ್ಸ್ ಬರಬೇಕು. ಈ ಕ್ವಾಂಟಿಟಿ ಏನಿದೆಯಲ್ಲ ಇದನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇದರ ಸೈಜ್ ಕೂಡ ಚೇಂಜಸ್ ಮಾಡ್ಕೋಬೇಕಲ್ವಾ. ಅವಾಗ ಇದಷ್ಟೇ ಸೆಲೆಕ್ಷನ್ ಮಾಡಿಕೊಂಡು ಇದರ ಸೈಜ್ 14 ಕರೆಕ್ಟ್ ಆಗಿದೆ. ಇದರ ಸೈಜ್ ಕೂಡ ನಾವೇನು ಮಾಡಬೇಕಾಗ್ತದೆ, ಸೈಜನ್ನು ಚೇಂಜಸ್ ಮಾಡ್ಕೊಳ್ಳೋಣ. ಎಷ್ಟು 11 ಇದೆ, ಅದರ ಒಂದು ಸೈಜ್ ಕೂಡ ನಾನು 14 ಮಾಡಿಕೊಂಡು ಬೋಲ್ಡ್ ಮಾಡ್ತೀನಿ. ಸ್ವಲ್ಪ ದಪ್ಪಾಗಿ ಕಾಣಿಸ್ತದೆ. ಓಕೆ, ಚೆನ್ನಾಗಿ ಕಾಣಿಸ್ಬೇಕು. ಇನ್ನು ಸ್ವಲ್ಪ ದಪ್ಪ ಬೇಕು ಅಂದ್ರೆ ಮಾಡ್ಕೋಬಹುದು. ಮತ್ತೆ ಈ ಒಂದು ಸೈಜ್ ಏನಿದೆಯಲ್ಲ, ಇವು ಅಕ್ಷರಗಳು ಬಹಳ ಹತ್ತಿರ ಕಾಣಿಸ್ತಿದ್ದಾವೆ. ಅವಾಗ ಇವುಗಳನ್ನ ಸೆಲೆಕ್ಷನ್, ಸಪೋಸ್ ಇವೆಲ್ಲ ಅಕ್ಷರಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಏನ್ ಮಾಡ್ಬೋದು, ನೀವು ಲೇಔಟ್ ಒಳಗೆ ಹೋಗಿ ಅದರ ಒಂದು ಸೈಜ್ ಕೂಡ ಇಲ್ಲಿಂದ ಚೇಂಜಸ್ ಮಾಡ್ಬೋದು. ಗೊತ್ತಾಗ್ತದ? ಇಲ್ಲಿಂದನೂ ಕೂಡ ನಾವು ಏನು ಮಾಡ್ಬೋದು, ಅದರ ಒಂದು ಸೈಜ್ ಡಿಸ್ಟೆನ್ಸ್ ಅನ್ನ ಚೇಂಜಸ್ ಮಾಡ್ಬೋದು. ಎಲ್ಲಿ ಇವು ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ನೋಡೋಣ ಆಗತ್ತಾ. ಇಲ್ಲಿಂದ ಏನು ಮಾಡ್ಬೋದು, ಓಕೆ. ಈಗ ಏನ್ ಮಾಡ್ಬೇಕಾಗಿದೆ, ಇದ್ರ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಓಕೆ, ಈ ಡಿಸ್ಟೆನ್ಸ್ ಸ್ವಲ್ಪ ಬಹಳ ಹತ್ತಿರ ಆಗಿದೆ, ಹೌದಾ? ಅದನ್ನ ಸ್ವಲ್ಪ ದೂರ ಮಾಡ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವುದು ಇವೇನ್ ಅಕ್ಷರಗಳನ್ನೇನು ಬರ್ದಿದ್ದೀವಲ್ಲ, ಯಾಕಂದ್ರೆ ಸ್ವಲ್ಪ ದೂರ ಕಾಣಿಸ್ಬೇಕು. ಬಹಳ ಲೆಂತ್ ಏನಾಗಿದೆ, ಬಹಳ ಸಮೀಪ ಕಾಣಿಸ್ತಾ ಇದೆ. ಅವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡ್ಬಿಡಿ. ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಸ್ಪೇಸಿಂಗ್ ಲೈನ್ ಅಂತ ಇರುತ್ತೆ, 1.5 ಮೇಲೆ ಕ್ಲಿಕ್ ಮಾಡ್ರಿ. ಸ್ವಲ್ಪ ದೂರ ಬರ್ತಾವ. 2 ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ರೀತಿಯಾಗಿ ಬರುತ್ತೆ. ಬಹಳ ದೂರ ಬೇಡ, 1.5 ಅನ್ನ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ಬಿಡೋಣ. ಓಕೆ, ಸಂಪೂರ್ಣವಾಗಿ ರೆಡಿ ಆಗಿದೆ. ನೆಕ್ಸ್ಟ್ ಇವುಗಳಿಗೆ ಬೋಲ್ಡ್ ಆಗ್ಬೇಕು ಸರ್ ಅಂದ್ರೆ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೋಲ್ಡ್ ಕೂಡ ಮಾಡಬಹುದು. ನೋಡಿ, ಬೋಲ್ಡ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇರತ್ತೆ. ಅವುಗಳನ್ನ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡು ಏನ್ ಮಾಡಬಹುದು, ಒಳಗಡೆ ತಗೋಬಹುದು. ಗೊತ್ತಾಗ್ತದೆ? ಯಾಕಂದ್ರೆ ಈ ಒಂದು ನೀವು ಹೆಂಗ್ ಬರ್ಕೋತ ಹೋಗ್ತೀರಾ ಆ ರೀತಿಯಾಗಿ ಲೈನ್ ಹೋಗ್ತಾ ಇರತ್ತೆ. ಸ್ವಲ್ಪ ಈ ಕಡೆ ಸರ್ಸ್ಕೊಳ್ಳೋಣ. ಓಕೆ, ಈ ರೀತಿಯಾಗಿ ನೀವೇನ್ ಮಾಡಬಹುದು, ಅದನ್ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಮಾಡ್ಕೋಬಹುದು. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಇವುಗಳನ್ನ ಅಡ್ಜಸ್ಟ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಡ್ತೀನಿ. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ನಾನು ಸಂಪೂರ್ಣವಾಗಿ ಮಾಡಿದ್ದೇನೆ. ಇದರ ಒಂದು ಸೈಜ್ ಕೂಡ ಇದಕ್ಕೂ ಕೂಡ ಬೋಲ್ಡ್ ಆಗಿಲ್ಲ ಕಾಣಿಸುತ್ತೆ. ಇದನ್ನು ಕೂಡ ಬೋಲ್ಡ್ ಮಾಡ್ಕೊರಿ, ಕರೆಕ್ಟ್ ಆಗಿ ಅದೇ ಸೈಜಿಗೆ ಬಂದ್ಬಿಡ್ತದೆ. ಈಗ ಏನ್ ಮಾಡ್ಬೋದು, ಇದನ್ನ ಸ್ವಲ್ಪ ಬ್ಯಾಕ್ ಪೇಸ್ ಕೊಡಿ, ಕರೆಕ್ಟ್ ಆಗಿ ಇದೇ ಒಂದು ಲೈನಿಗೆ ಬಂದ್ಬಿಡುತ್ತೆ. ಸಂಪೂರ್ಣವಾಗಿ ಈ ರೀತಿಯಾಗಿ ನಾವು ಏನ್ ಮಾಡಿದೀವಿ, ಅಕ್ಷರಗಳಿಗೆ ಸ್ವಲ್ಪ ಬೋಲ್ಡ್ ಕೂಡ ಮಾಡಿದ್ದೇವೆ. ನೆಕ್ಸ್ಟ್ ಫೋನ್ ನಂಬರ್ ಕೆಳಗಡೆ ಸ್ವಲ್ಪ ಇನ್ನೂ ಡಿಸ್ಟೆನ್ಸ್ ಬೇಕು ಸರ್ ಅಂದ್ರೆ 1.5 ತಗೊಳ್ಳಿ. ಅಂದ್ರೆ ಎರಡಕ್ಕೂ ಕೂಡ ಬಹಳ ಹತ್ತಿರ ಕಾಣಿಸ್ತಾ ಇದೆ. 1.5 ಈ ರೀತಿಯಾಗಿ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ಸೆಲೆಕ್ಷನ್ ಮಾಡಿ ಬಿ ಮೇಲೆ ಕ್ಲಿಕ್ ಮಾಡ್ಕೊರಿ, ಬೋಲ್ಡ್ ಆಗ್ತದೆ. ಮತ್ತೆ ಸ್ವಲ್ಪ ಚಂದ ಕಾಣಿಸ್ಲಿಕ್ಕೆ ನಮ್ಗೆ ಶುರು ಆಗ್ತದೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಅಡ್ಜಸ್ಟ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದೀವಿ, ಹೌದಾ? ಈಗೇನ್ ಮಾಡ್ಬೇಕಾಗಿದೆ, ಇದೆಲ್ಲವನ್ನು ಕೂಡ ರೆಡಿ ಐತೆ ಸರ್. ಇದು ಅಕ್ಷರ ಏನು ಸ್ವಲ್ಪ ದೊಡ್ಡ ಆಗ್ಬೇಕು, ಸೈಜ್ ಏನ್ ಮಾಡ್ಕೊರಿ, ಸ್ವಲ್ಪ ದೊಡ್ಡ ಕೂಡ ನೀವು ಮಾಡ್ಬೋದು. ಗೊತ್ತಾಗ್ತಿದೆ? ಎಷ್ಟು ಮಾಡ್ಬೋದು, ಒಂದು 20 ಸೈಜ್ ಅನ್ನ ಇಟ್ಕೊಂಡ್ಬಿಡಿ. ಗೊತ್ತಾಗಿದೆ? ಈ ರೀತಿಯಾಗಿ ಸೈಜ್ ಅನ್ನ ಸಂಪೂರ್ಣವಾಗಿ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಾಗಿದೆ, ಇಷ್ಟೆಲ್ಲ ಆದ್ಮೇಲೆ ನಾವು ಕೆಳಗಡೆ ಬರಬೇಕು. ಇವುಗಳನ್ನು ಕೂಡ ಸೈಜ್ ಏನ್ ಬಿಡಬೇಕು, 20 ಎಷ್ಟು ಇಟ್ಕೊಂಡಿದೀವಿ ಆ ಅಕ್ಷರಗಳಿಗೆ 20 ಇಟ್ಕೋಬೇಕು. ಬೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಸಂಪೂರ್ಣವಾಗಿ ಬೋಲ್ಡ್ ಆಗ್ಬಿಡತ್ತೆ. ಓಕೆ, ಈ ರೀತಿಯಾಗಿ ಇಟ್ಕೊಂಡಿದೀವಿ. ಈಗ ಏನ್ ಮಾಡ್ಬೇಕು, ಇವು ಲೈನ್ಸ್ ಗಳು ನನಗೆ ಇರಬಾರ್ದು ಅಂದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಮರ್ಜ್ ಸೆಂಟರ್ ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಮರ್ಜ್ ಮಾಡ್ಕೋಬೇಕು. ಎಲ್ಲಿ ತನ ಮರ್ಜ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಇವೆಲ್ಲವನ್ನು ಕೂಡ ಮರ್ಜ್ ಮಾಡ್ಕೊಳ್ಳಿ. ಮತ್ತೇನ್ ಮಾಡ್ಬೇಕು, ಸಾರಿ, ಇದ್ರ ಕೆಳಗಡೆ ಇನ್ನೊಂದ್ ಸರ್ತಿ ನಾವು ಏನ್ ಮಾಡೋಣ, ಒಳಗೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ. ಯಾಕಂದ್ರೆ ಬಹಳ ದೂರ ಬಂದಿವಿ, ಒಂದು ಪೇಜ್ಗೆ ಹತ್ತಿರ ಬಂದ್ಬಿಟ್ಟಿದ್ದೀವಿ. ಇದನ್ನೇ ಯು ಲೈನ್ಸ್ ಗಳನ್ನ ಏನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡಿ ಈ ರೀತಿಯಾಗಿ ಮೇಲ್ಗಡೆ ತಗೊಂಡೋದ್ರೆ ಕೆಳಗಡೆ ಏನೋ ಸಿಗ್ನೇಚರ್ ಮಾಡ್ಲಿಕ್ಕೆ ಇನ್ನೂ ಬಹಳ ಕೆಲಸ ಅದ. ಓಕೆ, ಈ ರೀತಿಯಾಗಿ ಮೇಲ್ಗಡೆ ಇನ್ನೂ ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ತೀನಿ. ಇಷ್ಟೇ ಪರವಾಗಿಲ್ಲ. ಓಕೆ, ಇನ್ನೂ ಜಾಗ ನನಗಿನ್ನೂ ರಗಡದ, ಇದ್ರೊಳಗೆ ಬರಿಬಹುದು. ಓಕೆ, ಇಷ್ಟನ್ನ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಮೇಲ್ಗಡೆ ತಗೊಳ್ಳೋಣ. ಇಷ್ಟೇ ಇರಲಿ. ಈಗೇನಾಯ್ತು, ಇದು ಕೂಡ ಸಂಪೂರ್ಣವಾಗಿ ಟೋಟಲ್ ಏನಿದೆಯಲ್ಲ ಇಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ. ಈಗೇನ್ ಮಾಡಬೇಕು, ಇವುಗಳನ್ನು ಕೂಡ ಸಂಪೂರ್ಣವಾಗಿ ನಾನು ಸೆಲೆಕ್ಷನ್ ಮಾಡ್ಕೊಂಡು ಲೇಔಟ್ ಒಳಗೆ ಹೋಗಿ ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹೋಗ್ಬಿಡ್ತದೆ. ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡ್ತೀನಿ, ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಆಗ್ಬಿಡುತ್ತೆ, ಸಂಪೂರ್ಣವಾಗಿ ಎಂಟಿ ಆಯ್ತು. ಓಕೆ, ಇದರ ಕೆಳಗಡೆ ಇನ್ನೊಂದು ಲೈನ್ ಬೇಕಾಗಿದೆ. ಇನ್ಸರ್ಟ್ ಬಿಲೋ ಮೇಲೆ ಕ್ಲಿಕ್ ಮಾಡ್ರಿ, ಒಂದು ಲೈನ್ ಈ ರೀತಿಯಾಗಿ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಇದನ್ನು ಕೂಡ ನಾನು ಸಂಪೂರ್ಣವಾಗಿ ಒಂದು ಮರ್ಜ್ ಸೆಂಟರ್ ನ ಮಾಡ್ಕೊಂಡು ಖಾಲಿ ಮಾಡ್ಕೋತೀನಿ. ಇದರ ಒಳಗೆ ಏನ್ ಬರಿಬೇಕಪ್ಪ ಅಂದ್ರೆ ಇನ್ನು ವರ್ಡ್ ಅಂತ ಅಷ್ಟೇ ಬರಿಬೇಕಾಗಿದೆ. INWORD ಇನ್ವರ್ಡ್ ಅಂದ್ರೆ ಅಕ್ಷರಗಳಲ್ಲಿ ಬರೆಯುವುದು ಅಂತ ಇರುತ್ತೆ. ಅದನ್ನ ಸಂಪೂರ್ಣವಾಗಿ ಬರ್ಕೊಂಡು ಇದರ ಸೈಜ್ ಕೂಡ ನೀವೇನ್ ಮಾಡಬೇಕು, ಹೋಮ್ ಒಳಗೆ ಹೋಗಿ 20 ಕೊಟ್ಟಿದ್ರಲ್ಲ ಅದೇ ಒಂದು ಸೈಜ್ ಒಳಗೆ ಕೊಡಬೇಕು. ಇವುಗಳಿಗೆ ಏನ್ ಸೈಜ್ ಕೊಟ್ಟಿದ್ದೀರ ಅಕ್ಷರ ಕೆಳಗಡೆನೂ ಕೂಡ ಅದೇ ಒಂದು ಸೈಜ್ ಒಳಗೆ ನೀವು ಅದನ್ನ ಸಂಪೂರ್ಣವಾಗಿ ಕೊಟ್ರೆ ಈ ರೀತಿಯಾಗಿ ಬರುತ್ತೆ. ಮತ್ತೆ ಇದರ ಕೆಳಗಡೆ ಇನ್ನೊಂದು ಬಾಕ್ಸ್ ಬರಬೇಕಾಗುತ್ತೆ ನನಗೆ. ಅವಾಗ ಏನ್ ಮಾಡ್ತೀನಿ, ನಾನು ಇನ್ಸರ್ಟ್ ಒಳಗೆ ಹೋಗಿ ಮತ್ತೆ ಇನ್ಸರ್ಟ್ ಬಿಲೋ ಅಂತ ಮಾಡ್ತೀನಿ. ಈ ರೀತಿಯಾಗಿ ಒಂದು ಬಾಕ್ಸ್ ಬರುತ್ತೆ. ಆದ್ರೆ ಈ ಒಂದು ಬಾಕ್ಸ್ ಏನ್ ಮಾಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೋತೀನಿ. ಯಾಕಂದ್ರೆ ಸೈ ಮಾಡೋದಿರ್ತದಲ್ಲ, ಅವಾಗ ನಾನು ಇಲ್ಲಿ ಟಕ್ ಟಕ್ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಸಂಪೂರ್ಣವಾಗಿ ಬರಿತೀನಿ. ಇಲ್ಲಿಂದ SINGTURE ಸಿಗ್ನೇಚರ್ ಅಂತ ನಾನು ಸಂಪೂರ್ಣವಾಗಿ ಬರಿತೀನಿ. SINGTURE ಅಂತ ಸಂಪೂರ್ಣವಾಗಿ ಬರೋದನ್ನ
ಆದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಬರ್ತಾ ಇದೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಸಿಗ್ನೇಚರ್ಸ್ ಅಂತ ಮಾಡ್ಬೋದು ಅಥವಾ ಸಿಗ್ನೇಚರ್ ಅಂತೇಳಿ ಕೂಡ ನೀವು ಈ ರೀತಿಯಾಗಿ ಬರೆದು ಇಟ್ಕೋಬಹುದು. ಗೊತ್ತಾಗಿದೆ. ಇದು ಸ್ವಲ್ಪ ಇನ್ನು ಕೆಳಗಡೆ ಬರ್ಬೇಕು ಸರ್, ಇಲ್ಲಿ ಕೆಳಗಡೆ ಬರ್ತಾ ಇಲ್ಲ. ಓಕೆ, ಇನ್ನು ಸ್ವಲ್ಪ ಕೆಳಗೆ ತಗೊಳ್ಳೋಣ. ಓಕೆ, ಪೂರ್ತಿ ಲಾಸ್ಟಿಗೆ ಬರಬೇಕು ನೋಡಿ, ಈ ರೀತಿಯಾಗಿ ಲಾಸ್ಟಿಗೆ ಬರ್ತಾ ಇದನ್ನು ಈ ಕಡೆ ಲಾಸ್ಟಿಗೆ ಹಾಕೋಬೇಕಾಗಿತ್ತು ಅಂದರೆ ನೀವೇನು ಮಾಡಬೇಕು, ಇದನ್ನೇ ಟ್ಯಾಬ್ ಅಥವಾ ಇದನ್ನ ಸ್ಪೇಸ್ ಬಾರ್ ತಗೋಬಹುದು. ಸಾರಿ, ಕಂಟ್ರೋಲ್ ಜೆಡ್ ಮಾಡಿಕೊಂಡು ಸ್ಪೇಸ್ ಬಾರನ್ನು ಫ್ರೆಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಸೈಡಿಗೆ ತೊಗೊಂಡು ಬರ್ಬೋದು. ಅದಕ್ಕೆ ಗೊತ್ತಾ, ಈಗ ಇದರ ಮೇಲ್ಗಡೆ ಒಂದು ಲೈನನ್ನು ಎಳೆದ್ಬಿಡೋಣ. ಇಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಸೇವ್ಸ್ ಒಳಗೆ ಹೋಗಿ ಒಂದು ಲೈನ್ ತೊಗೊಂಡ್ಬಿಟ್ಟೆವು ಅಂದ್ರೆ ಇಲ್ಲಿಂದ ಒಂದು ಲೈನನ್ನು ಈ ರೀತಿಯಾಗಿ ಎಳೆದ್ಬಿಡ್ರಿ. ಸಂಪೂರ್ಣವಾಗಿ ಮೇಲ್ಗಡೆ ಸಹಿ ಮಾಡಲಿಕ್ಕೆ ಅವಕಾಶ ಇದ್ದಿರ್ತದೆ, ಬಿಲ್ ಮಾಡಿ ಅವರು ಸಂಪೂರ್ಣವಾಗಿ ಸಹಿ ಮಾಡಿ ಕೊಟ್ಬಿಡ್ತಾರೆ. ಗೊತ್ತಾಗಿದೆಯಾ? ಮತ್ತೆ ಈ ಒಂದು ಏನು ಬಾಕ್ಸ್ ಇದೆಯಲ್ಲ, ಇದು ಸ್ವಲ್ಪ ದೊಡ್ಡದಾಗಬೇಕು ಸರ್ ಅಂದ್ರೆ ಸ್ವಲ್ಪ ಡೆಪ್ತ್ ಇನ್ನೂ ಜಾಸ್ತಿ ಕಾಣಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಅವಾಗ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಬಾಕ್ಸಿಗೆ ನಾವು ಲೇಔಟಿಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ಡಿಸೈನ್ ಒಳಗಡೆ ಹೋಗ್ತಿದ್ದಾನೆ, ಬಾರ್ಡರ್ ಅಂತ ಇರುತ್ತೆ. ಆ ಒಂದು ಬಾರ್ಡರ್ ಸೈಜ್ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಒಂದು ಲೆಂತ್ ಇಲ್ಲಿಂದ ಇರುತ್ತೆ, ಸ್ವಲ್ಪ ದಪ್ಪ ಮಾಡ್ಕೋಬಹುದು. ಮತ್ತೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಅಂದರೆ 1.5 to 3 ಮೇಲೆ ತಗೊಳ್ಳೋಣ. ಮತ್ತೆ ಬಾರ್ಡರ್ ನೋಡಿ ಸ್ವಲ್ಪ ದಪ್ಪ ಆಗುತ್ತೆ ಲೈನ್ಸ್ಗಳು. 3 ಬಹಳ ದೊಡ್ಡದಾಗ್ತದೆ, 2.5 ತಗೋತೀನಿ. ಇದನ್ನು ದಪ್ಪ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನನಗೇನಾಯಿತು, ಒಂದು ಇನ್ವೆನ್ಸ್ ಅನ್ನು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಗೊತ್ತಾಗುತ್ತಾ? ಈ ಒಂದು ಡೇಟ್ಸ್ ನೋಡಿ ಸ್ವಲ್ಪ ಮುಂದೋಗಿದೆ. ಇದಕ್ಕೂ ಕೂಡ ಇದರ ಕರೆಕ್ಟ್ ಇಷ್ಟೇ ಬರಬೇಕಂದ್ರೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಇದನ್ನು ಸರಿಸಿ ಇಟ್ಕೋಬೇಕು. ಗೊತ್ತಾಗ್ತದ? ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ಇದನ್ನು ಇಟ್ಕೊಂಡ್ಬಿಡ್ಬೋದು. ಮೇಲ್ಗಡೆ ಮುಂದ್ಗಡೆ ಏನು ಒಂದು ಲೈನ್ಸ್ ಇದೆಯಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಡಿ. ಕರೆಕ್ಟಾಗಿ ಬರುತ್ತೆ ನಿಮಗೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವೇನು ಮಾಡ್ಬೋದು, ಒಂದು ಇನ್ವೆನ್ಸ್ ಬಿಲ್ಲನ್ನು ಸಂಪೂರ್ಣವಾಗಿ ತಯಾರು ಮಾಡ್ಬೋದು. ಸಣ್ಣ ಮಾಡಿ ನೋಡಿರಿ, ಸಂಪೂರ್ಣವಾಗಿ ಕಾಣಿಸ್ತದೆ ನಮ್ಗೆ ನೋಡಿರಿ. ಓಕೆ, ಇದೇ ರೀತಿಯಾಗಿ ನಿಮ್ಮ ಕೈಯಾಗೂ ಕೂಡ ಬಿಲ್ ಕೊಟ್ಟಿರ್ತಾರೆ. ನೀವು ಯಾವುದೋ ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿರ್ತೀರಿ, ಏನಾದರೂ ಒಂದು ಖರೀದಿಗಳನ್ನು ಮಾಡ್ಲಿಕ್ಕೆ ಹೋಗಿರ್ತೀರಿ, ಅಥವಾ ಏನೋ ಒಂದು ಮಾರಾಟ ಮಾಡ್ಲಿಕ್ಕೆ ಕೂಡ ಹೋಗಿರ್ತೀರಿ. ಅಲ್ಲಿ ಏನು ಮಾಡಿರ್ತಾರೆ, ಈ ರೀತಿಯಾದಂಥ ಒಂದು ಬಿಲ್ಗಳನ್ನು ಸಂಪೂರ್ಣವಾಗಿ ಮಾಡಿ ನಮಗೆ ಕೊಡ್ತಿರ್ತಾರೆ. ಆ ಒಂದು ಬಿಲ್ಗಳನ್ನು ನೀವೇನು ಮಾಡ್ಬೋದು, ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆನೆ ಅತ್ಯಂತ ಸರಳವಾಗಿ ಅವುಗಳನ್ನು ತಯಾರು ಮಾಡ್ಕೋಬಹುದು. ಹೌದು ಸರ್, ಇದು ಮಾಡೋದು ಗೊತ್ತಾಯಿತು, ಬಟ್ ನನಗೆ ಇದಕ್ಕೆ ಕಲರ್ ಗಿಲರ್ ಮಾಡಬೇಕಲ್ಲ, ಅದನ್ನು ಹೆಂಗೆ ಮಾಡೋದು ಸರ್, ಕಲರ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದು ಪ್ರಶ್ನೆಗಳು ಬಂದಾಗ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಪೇಜ್ ಡಿಲೀಟ್ ಆಗ್ತಾ ಇಲ್ಲ, ಇರಲಿ. ಓಕೆ, ಅವಾಗ ಏನು ಮಾಡ್ಕೋಬೇಕು, ಇದನ್ನು ಕಲರ್ ಮಾಡಬೇಕಾಗಿತ್ತು ಅಂದರೆ ಸಂಪೂರ್ಣವಾಗಿ ನಾವು ಏನು ಮಾಡ್ಕೋಬೇಕು, ಇದನ್ನು ಕಲರ್ ತಗೋಬೇಕು ಅಥವಾ ಇದನ್ನು ಕಲರ್ ಒಳಗೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿಲಿಂದ ಪೇಜ್ ಬಾರ್ಡರ್ ಅಥವಾ ಪೇಜ್ ಕಲರ್ ಅಂತ ಬರುತ್ತೆ. ಎಲ್ಲೋ ಕಲರ್ ಒಳಗೂ ಕೂಡ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಬಟ್ ಎಲ್ಲೋ ಕಲರ್ ಒಳಗೆ ಮಾಡಿದಾಗ ಏನಾಗಿರುತ್ತೆ, ನಾವು ಅಕ್ಷರ ಹಿಂದ್ಗಡೆ ಏನು ಮಾಡಿದ್ದೀವಿ, ಈ ರೀತಿಯಾದಂಥ ಒಂದು ಇಫೆಕ್ಟ್ ಅನ್ನು ಕೊಟ್ಟಿರ್ತೀವಿ, ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿರುತ್ತೆ. ಅದನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿಗೆ ಏನಾಗಿದೆ, ಹೋಮ್ ಒಳಗೆ ಹೋಗಿ, ಸಪೋಸ್ ನೀವು ಹೋಮ್ ಒಳಗೆ ಹೋಗಿ ಇಲ್ಲಿಂದ ಫಾರ್ಮೆಟ್ ಕ್ಲಿಯರ್ ಫಾರ್ಮೆಟ್ ಮೇಲೆ ಮಾಡಿ. ಓಕೆ, ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೀವು ಅಕ್ಷರವನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಸೆಂಟರ್ ಒಳಗಡೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಕೂಡ ಬದಲಾವಣೆಯನ್ನು ಮಾಡ್ಕೋಬಹುದು. ಸ್ವಲ್ಪ ಏನಾಗಿರುತ್ತೆ, ಹೆಚ್ಚ ಕಡಿಮೆ ಆಗಿ ಒಂದು ಕಲರ್ ಕೂಡ ಹಿಂದ್ಗಡೆ ನಾವು ಯಾಕಂದ್ರೆ ಅಲ್ಲಿ ಒಂದು ಪಟ್ಟಿ ಕೊಟ್ಟಿರ್ತೀವಿ, ಹಾಗಾಗಿ ಬಂದಿರುತ್ತೆ. ತಲೆ ಕೆಡಿಸ್ಕೋಬಾರ್ದು. ಓಕೆ, ಅವಶ್ಯಕತೆ ಇದ್ದಾಗ ಆ ರೀತಿಯಾಗಿ ಮಾಡ್ಕೋಬಹುದು. ಇಲ್ಲ ಈ ರೀತಿಯಾಗಿ ಇರಲಿ ಸರ್ ಅಂದ್ರೆ ಇದೇ ರೀತಿಯಾಗಿ ಕೂಡ ನೀವು ಇಟ್ಕೊಂಡು ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತಿದೆ? ಆ ಕಲರ್ ಕೂಡ ಸಂಪೂರ್ಣವಾಗಿ ಕೊಡಬಹುದು. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ಇನ್ವೆನ್ಸ್ ಆಗಿರ್ಬೋದು ಅಥವಾ ಬಿಲ್ಸ್ಗಳನ್ನು ಸಂಪೂರ್ಣವಾಗಿ ಬಹಳ ಈಸಿಯಾಗಿ ತಯಾರು ಮಾಡ್ಕೋಬೋದು. ಇದಕ್ಕಷ್ಟಕ್ಕೆ ಕಲರ್ ಬೇಕಾಗಿತ್ತು ಅಂದರೆ ನಾವು ಹೋಮ್ ಒಳಗೆ ಹೋಗಿ ಇದಕ್ಕೆ ಕಲರ್ ಕೂಡ ಸಂಪೂರ್ಣವಾಗಿ ಕೊಡ್ಬೋದು. ಮತ್ತು ಫೋನ್ ನಂಬರಿಗೆ ಕಲರ್ ಕೊಡಬೇಕಾಗಿತ್ತು ಅಂದರೆ ಕೊಡ್ಬೋದು. ನೆಕ್ಸ್ಟ್ ಇವುಗಳಿಗೆ ಕಲರ್ ಕೊಡ್ಬೇಕು ಸರ್, ಇದಕ್ಕೆ ಒಂದು ಲೈನ್ ಕೊಡಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೊರಿ. ಎಲ್ಲಿ ಡಿಸೈನ್ಸ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ಬಹಳಷ್ಟು ಡಿಸೈನ್ಸ್ಗಳು ಕೂಡ ಇದ್ದಿರುತ್ತೆ, ನೋಡ್ಬೋದು. ಅದು ಬೇಕಾಗಿಲ್ಲ, ಇದಕ್ಕಷ್ಟಕ್ಕೆ ಕಲರ್ ಕೊಡೋಣ. ಅವಾಗ ಸೈಡಿಂಗ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಈ ರೀತಿಯಾಗಿ ನಿಮಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ಸನ್ನು ಸಂಪೂರ್ಣವಾಗಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಅಕ್ಷರಗಳಿಗೂ ಕೂಡ ಕಲರ್ ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಹೋಮ್ ಒಳಗೆ ಹೋಗಿ ಆ ಒಂದು ಅಕ್ಷರಗಳಿಗೆ ನಿಮಗೆ ಯಾವ ಒಂದು ಕಲರ್ ಬೇಕಾಗಿದೆ ಆ ಒಂದು ಕಲರ್ಸ್ ಅನ್ನ ನೀವು ಸಂಪೂರ್ಣವಾಗಿ ಕೊಡಬಹುದು. ಗೊತ್ತಾಗಿದೆ? ಬ್ಲ್ಯಾಕ್ ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಬ್ಲ್ಯಾಕ್ ಅನ್ನ ಸಂಪೂರ್ಣವಾಗಿ ಕೊಡಬಹುದು. ಮತ್ತೆ ಇವುಗಳಿಗೂ ಕೂಡ ಕಲರ್ ಕೊಡ್ಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಅವುಗಳಿಗೂ ಕೂಡ ನೀವೇನ್ ಮಾಡಬಹುದು, ಲೈಟ್ ಆಗಿ ಎಲ್ಲೋ ಒಳಗೆ ಬೇಕು ಅಂದ್ರೆ ಎಲ್ಲೋ ಒಳಗೆ ಕೊಡಬಹುದು. ಇಲ್ಲ ಸರ್ ನನಗೆ ಇದರಲ್ಲೇ ಲೈಟ್ ಇದ್ರೆ 3 ಕಲರ್ ಒಳಗಡೆ ಎಲ್ಲೋ ಒಳಗಡೆನೆ ಸ್ವಲ್ಪ ಲೈಟ್ ಆಗಿ ಎಲ್ಲೋ ಬೇಕು ಅಂದ್ರೆ ನೀವು ಎಲ್ಲೋ ಕಲರ್ ಅನ್ನ ಲೈಟ್ ಆಗಿ ತಗೊಂಡ್ಬಿಡ್ಬೋದು. ನೋಡಿ, ಈ ರೀತಿಯಾಗಿ ಕೂಡ ಲೈಟ್ ಆಗಿ ಕಲರ್ನ ತಗೊಂಡು ಯೂಸ್ ಮಾಡ್ಬೋದು. ಇದು ಬಹಳಷ್ಟು ಕಲರ್ ಆಗಿದೆ ಅಂದರೆ ಇದರ ಹಿಂದ್ಗಡೆ ಕಲರ್ ಏನು ಮಾಡ್ತೀನಿ ನಾನು ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈ ರೀತಿಯಾಗಿ ಇನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿಯಾಗಿ ಸಂಪೂರ್ಣವಾಗಿ ಇಟ್ಕೊಂಡ್ಬಿಡ್ತೇನೆ. ಗೊತ್ತಾಗಿದೆ ತನಕೋತಾದರೆ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳ್ಬೋದು. ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ ಅಂತ ಇದೆ, ಅದನ್ನು ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಸ್ವಲ್ಪ ಇಟಾಲಿಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಡೇಟ್ ಕೂಡ ಹಾಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ, ಸಂಪೂರ್ಣವಾಗಿ ನೀವು ಡೇಟ್ ಕೂಡ ಹಾಕೋಬಹುದು. ಬಟ್ ಮುಂದ್ಗಡೆ ಪಾಯಿಂಟ್ ಈ ಒಂದು ಪಾಯಿಂಟ್ಗೆ ಕರೆಕ್ಟ್ ಆಗಿ ಕಾಣಿಸ್ತಿರ್ಬೇಕು. ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ ಅನ್ನ ಸ್ವಲ್ಪ ಏನ್ ಮಾಡ್ಕೊಂಬಿಡಿ, ಜಾಸ್ತಿ ಮಾಡಿ ಕರೆಕ್ಟ್ ಆಗಿ ಈ ಒಂದು ಪಾಯಿಂಟ್ ಕೆಳಗಡೆ ಪಾಯಿಂಟ್ಗೆ ಕರೆಕ್ಟ್ ಆಗಿ ಕಾಣಿಸ್ತಿರ್ಬೇಕಾಗ್ತದೆ. ಓಕೆ, ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಮೇಲ್ಗಡೆ ಡೇಟ್ ಆಯ್ತು, ಈ ರೀತಿಯಾಗಿ ಒಂದು ಬಿಲ್ ಇನ್ವೆಸ್ಟ್ ಅನ್ನ ಸಂಪೂರ್ಣವಾಗಿ ನೀವು
ಬರೆಯಬಹುದು. ಗೊತ್ತಾಗಿದೆಯಾ? ಮತ್ತೆ ಇದರಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಬಹುದು, ಸಂಪೂರ್ಣವಾಗಿ ಅವಕಾಶ ಇದ್ದಿರತ್ತೆ. ಏನಾದ್ರು ಪ್ರಶ್ನೆಗಳಿತ್ತು, ಯಾವ್ದು ಗೊತ್ತಾಗಿಲ್ಲ ಅಂದ್ರೂ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ಇಲ್ಲ ಸರ್ ಗೊತ್ತಾಗಿದೆ ಅಂದ್ರೆ ಗೊತ್ತಾಗಿದೆ ಅಂತ ಹೇಳಬೇಕು ಯಾರಾದ್ರೂ ಒಬ್ರು. ನೋಡಿ, ಸಂಪೂರ್ಣವಾಗಿ ನೋಡಿದಾಗ ಈ ರೀತಿಯಾಗಿ ನಾವು ಒಂದು ಬಿಲ್ ಇನ್ವೆನ್ಸ್ ಅನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೊಂಡಿದ್ದೇವೆ. ಬಿಲ್ ಇನ್ವೆನ್ಸ್ ಆಯ್ತು, ಮತ್ತೆ ಪಾಸ್ಪೋರ್ಟ್ ಮತ್ತೆ ಸ್ಟಾಂಪ್ ಸೈಜ್ ಫೋಟೋ ಯಾವ ರೀತಿಯಾಗಿ ತಯಾರು ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿಮಗೆ 2 ತರದ ಅಸೈನ್ಮೆಂಟ್ ಗಳನ್ನ ಮಾಡಿ ಸಂಪೂರ್ಣವಾಗಿ ತೋರಿಸಿದ್ದೇನೆ. ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಗಳಿತ್ತು ಅಂದ್ರೆ ನಿಮಗೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ಇಲ್ಲ ಸರ್ ಏನೂ ಡೌಟ್ಸ್ ಇಲ್ಲ, ಎಲ್ಲವನ್ನೂ ಕೂಡ ಗೊತ್ತಾಗಿದೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಇವುಗಳ ಮಾಡ್ಲಿಕ್ಕೆ ನಮ್ಗೆ ಆಗುವುದಿಲ್ಲ. ನೀವು ಯಾವಾಗಿಂತನ ಪ್ರಾಕ್ಟೀಸ್ ಮಾಡುವುದಿಲ್ಲವೋ ಅವಾಗಿಂತನ ನಿಮ್ಗೆ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು. ಗೊತ್ತಾಗಿದೆ ಅನ್ಕೋತಾದ್ರೆ. ಮತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ನಿಮ್ಗೆ ಇನ್ನೊಂದು ಏನ್ ಡೌಟ್ ಸ್ವಲ್ಪ ಅಂದ್ರೆ ಇವು ಅಕ್ಷರಗಳು ಏನಾಗ್ತಾ ಇರತ್ತೆ ಈ ರೀತಿಯಾಗಿ ಅಂದ್ರೆ ಇವುಗಳನ್ನ ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಕೋಬಹುದು, ನೀವು ಸೆಂಟರ್ ಅಲೈನ್ಮೆಂಟ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಇವುಗಳನ್ನ ಸೆಂಟರ್ ಅಲೈನ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಕೂಡ ಇಟ್ಕೊಂಡ್ಬಿಡ್ಬೋದು. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಬಹುದು, ಅವಕಾಶ ಇರುತ್ತೆ. ಓಕೆ, ಗೊತ್ತಾಗಿದೆಯಾ ಸಂಪೂರ್ಣವಾಗಿ? ಹಾ ಹಲೋ ಹೇಳ್ರಿ. ಸರ್, ಇನ್ವಾಯ್ಸ್ ಇದೆ MS ವರ್ಡ್ ಅಲ್ಲೇ ಮಾಡ್ತಾರೆ ಸರ್, ಮತ್ತೆ ಅದಕ್ಕೆ ಸಪರೇಟ್ ಆಪ್ಸ್ ಮತ್ತೆ ಐಕಾನ್ಸ್ ಇರ್ತಾವೆ ಸರ್. MS ವರ್ಡ್ ಅಲ್ಲೇ ಮಾಡ್ತಾರೆ? ಇಲ್ಲ, ಅದು ಪೇಜ್ ಮೇಕರ್ ಅಲ್ಲಿ ಮಾಡ್ತಾರೆ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಪೇಜ್ ಮೇಕರ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಮಾಡ್ತಿರ್ತಾರೆ. ಬಟ್ ಆ ಒಂದು ಪೇಜ್ ಮೇಕರ್ ನಾವು ಕಲೀಲಿಲ್ಲ ಅಂದ್ರೆ ಅವಶ್ಯಕತೆಗಳು ಬಿದ್ದಾಗ ನಾವು ಏನ್ ಮಾಡ್ಕೋಬಹುದು, ಪೇಜ್ ಮೇಕರ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೂ ಕೂಡ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಕೂಡ ನಾವು ತಯಾರನ್ನ ಮಾಡಬಹುದು. ಗೊತ್ತಾಗ್ತಾ? ಅಲ್ಲಿ ಪೇಜ್ ಮೇಕರ್ ಅಲ್ಲಿ ಏನ್ ಕೆಲಸ ಮಾಡತ್ತೆ ಅದೇ ರೀತಿಯಾಗಿ ಇದರ ಒಳಗೂ ಕೂಡ ನೀವು ತಯಾರು ಮಾಡಬಹುದು. ಮತ್ತೆ ಏನಾದ್ರು ಡೌಟ್ಸ್ ಕೇಳಬಹುದು. ಸರ್, ಚಾರ್ಟ್ ಅಲ್ಲಿ ಮೆಸೇಜ್ ಮಾಡಿದ್ರು ನೋಡಿ ಸರ್, ಇನ್ವಾಯ್ಸ್ ನ ಸೇವ್ ಮಾಡೋದು ಹೇಗೆ ಅಂತ ಸರ್ ಅಂತ. ಇನ್ವಾಯ್ಸ್ ನ ಸೇವ್ ಮಾಡೋದು ಹೇಗೆ ಸರ್ ಅಂತ ಚಾರ್ಟ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ. ಇದನ್ನ ಸೇವ್ ಮಾಡ್ಬೇಕಾ? ಹೇಳಿ ಮಲ್ಲು. ಅಲ್ಲಿ ಒಂದ್ ಮೆಸೇಜ್ ಬಂದಿದೆ, ಇನ್ವಾಯ್ಸ್ ನ ಸೇವ್ ಮಾಡೋದು ಮೆಸೇಜ್ ಮಾಡಿದ್ರೆ ಅದನ್ನ ಹೇಳ್ಕೊಡಿ ಅಂತ ಕೇಳುತ್ತಾರೆ. ಈ ಸಿಂಪಲ್, ಅದು ಸೇವ್ ಮಾಡ್ಬೇಕು. ಫೈಲ್ ಒಳಗೆ ಹೋಗೋದು, ಇದನ್ನ ಸೇವ್ ಮಾಡ್ಕೋಬಹುದು. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದನ್ನ ಸೇವ್ ಮಾಡ್ಕೋಬಹುದು. ಇಲ್ಲಿಂದ ಹೆಸರು ಕೂಡ ಬರಿಬಹುದು. ಓಕೆ, ನಾನು ಡಾಟ್ಸ್ ಅನ್ನು ಹಾಕೊಂಡಿದ್ದೇನೆ. ಇದನ್ನ ಪ್ರಿಂಟ್ ತೆಗೆದು ಪೆನ್ನಲ್ಲೇ ಬರೀಲಿಕ್ಕೆ ನಾನು ಇದನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ. ಗೊತ್ತಾಯ್ತಾ? ಇಲ್ಲ ಸರ್ ಪೆನ್ಲೇ ಬರಿಬಾರ್ದು, ನಾನು ಡೈರೆಕ್ಟ್ ಆಗಿ ಇದ್ರ ಒಳಗಡೆ ಬಿಲ್ ಗಳನ್ನ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇವುಗಳನ್ನ ಸಂಪೂರ್ಣವಾಗಿ ತೆಗೆದಿಟ್ಕೋಬೇಕು. ಓಕೆ, ತೆಗೆದು NAME ನೇಮ್ ಅಂತ ಕೊಟ್ಟಿರ್ತೀರಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಯಾರು NAME ನೇಮ್, ಅಲ್ಲಿ ಯಾರು ಕಸ್ಟಮರ್ ಬಂದಿರ್ತಾರೆ ಅವ್ರ ಹೆಸರನ್ನ ನೀವು ಸಂಪೂರ್ಣವಾಗಿ ಈ ರೀತಿಯಾಗಿ ಗುರು ನಾನೆಕ್ಸ್ ಮೇಲೆ ಬಿಲ್ ಮಾಡ್ತಾ ಇದ್ರಿ, ಅವರೊಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಬರ್ಕೋಬೇಕು. ಈ ರೀತಿಯಾಗಿ ಹಾಕೋಬಾರ್ದು. ಓಕೆ, ಇಲ್ಲಿಂದ ಅವ್ರ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಬರೀ ಖಾಲಿ ಜಾಗ ಬಿಟ್ಟಿರ್ಬೇಕು. ಬಂದ್ ಕೂಡಲೇ ಅವ್ರ ಅಡ್ರೆಸ್ ಅನ್ನ ಬರಿಬೇಕು, ಅವ್ರ ಒಂದು ಇನ್ವೆಸ್ಟ್ ನಂಬರ್ ಬರಿಬೇಕು, ಡೇಟಾ ನಂಬರ್ಸ್ ಅನ್ನ ಸಂಪೂರ್ಣವಾಗಿ ಬರಿಬಹುದು. ಓಕೆ, ಮತ್ತೆ ಗೊತ್ತಾಗ್ಯದ? ಸೇವ್ ಮಾಡ್ಬೋದಾ? ಇದನ್ನ ಸಂಪೂರ್ಣವಾಗಿ ಇದನ್ನ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು, GST ನಂಬರ್ ಅಂತ ಇದೆ, ಇದನ್ನ ನಾನು ಏನ್ ಮಾಡ್ತಾ ಇದ್ದೇನೆ, ಡೆಸ್ಕ್ಟಾಪ್ ಮೇಲೆ ಸಂಪೂರ್ಣವಾಗಿ ಸೇವ್ ಅನ್ನ ಮಾಡ್ಕೊತಾ ಇದ್ದೇನೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ ಆಗಿರ್ಬೋದು, ಬಿಲ್ ಬುಕ್ ಗಳಾಗಿರ್ಬೋದು, ವೋಚರ್ಸ್ ಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಏನಾದ್ರೂ ಒಂದು ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಬಹಳ ಅತ್ಯಂತ ಸರಳವಾಗಿ ಮತ್ತೆ ಸಂಪೂರ್ಣವಾಗಿ ನೀವು ಡಿಸೈನ್ಸ್ ಗಳನ್ನ ಮಾಡಬಹುದು. ಗೊತ್ತಾಗಿದೆಯಾ? ಸರ್, ಗೊತ್ತಾಗಿದೆ ಸರ್. ಓಕೆ, ಸಂಪೂರ್ಣವಾಗಿ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಸಂಪೂರ್ಣವಾಗಿ ಜಾಯ್ನ್ ಆಗಿ ಇವತ್ತು ಪಾಸ್ಪೋರ್ಟ್ ಸೈಜ್ ಯಾವ ರೀತಿಯಾಗಿ ರೆಡಿ ಮಾಡಬಹುದು ಮತ್ತೆ ಟ್ಯಾಕ್ಸ್ ಇನ್ವೆಸ್ಟ್ ಬಿಲ್ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸಿಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಮುಂದೆ ನಡೆಯುವಂತ ಅಂದ್ರೆ ನಾಳೆ ನಡೆಯುವಂತ ರಾತ್ರಿ 8 ಗಂಟೆ ಕ್ಲಾಸ್ಗೆ ಇದೇ ರೀತಿಯಾಗಿ ಇನ್ನಷ್ಟು ಬಹಳಷ್ಟು ನಾವು ಕಲಿಬೇಕಾಗಿರುವಂತದ್ದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುತ್ತೆ. ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಪ್ರತಿದಿನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಪ್ರತಿದಿನ ತಪ್ಪದೆ ಜಾಯ್ನ್ ಆಗಿ ಈ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಇವತ್ತಿಗೆ ಜಾಯ್ನ್ ಆಗಿರುವಂತ ಎಲ್ಲರಿಗೂ ಕೂಡ ಶುಭರಾತ್ರಿ. ಮತ್ತೆ ಸಿಗೋಣ ನಾಳೆ ನಡೆಯುವಂತ ಒಂದು ಆನ್ಲೈನ್ ಕ್ಲಾಸ್ಗೆ. ನಮಸ್ಕಾರ. ನಮಸ್ಕಾರ.